ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇದ್ದೀರಾ ಅಂತ. ಖುಷಿಯಾಗೇ ಇರಬೇಕು. ಥ್ಯಾಂಕ್ ಯು ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಫುಲ್ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಆಗಕ್ಕೆ ಒಂದು ಕ್ಷಣನೂ ಬೇಡ ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ನನಗೆ ಮೋಟಿವೇಶನ್ ಸಿಗುತ್ತೆ ತುಂಬಾ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲಾ ಮೆಸೇಜಸ್ ಎಲ್ಲರಿಗೂ ರೆಸೊನೇಟ್ ಆಗಲ್ಲ, ಮತ್ತೆ ಟೈಮ್ಲೆಸ್ ಆಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಇದು ಜಸ್ಟ್ ಎನರ್ಜೀಸ್, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ಸ್ ಬೇಡ. ಇವತ್ತಿನ ಟಾಪಿಕ್ ಗೈಸ್, ನಿಮ್ಮ ವ್ಯಕ್ತಿ ಹೇಗೆ ಅವ್ರನ್ನ ಶೋ ಮಾಡ್ತಾರೆ, ಅಂದ್ರೆ ಅವ್ರನ್ನ ತೋರ್ಸ್ಕೋತಾರೆ, ಮತ್ತೆ ಅವ್ರು ಹೇಗೆ ನಿಜವಾಗ್ಲೂ ಫೀಲ್ ಮಾಡ್ತಾರೆ ಅಂತ, ಅವ್ರು ನಿಮ್ ಮುಂದೆ ಹೇಗ್ ಶೋ ನಡ್ಕೋತಾರೆ ವರ್ಸಸ್ ಅವರ ನಿಜವಾದ ಭಾವನೆಗಳೇನು ಅಂತ ನೋಡೋಣ. ಆಸ್ ಯೂಶುವಲ್ ಸ್ಕ್ರೀನ್ ಮೇಲೆ 2 ಪೈಲ್ ಬರುತ್ತೆ. ಪೈಲ್ 1 ಅಥವಾ ಪೈಲ್ 2 ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡೂ ರೆಸೊನೇಟ್ ಆದ್ರೆ ಎರಡೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೋತೀರಾ ಆ ಪೈಲ್ನ ಪೂರ್ತಿಯಾಗಿ ನೋಡಿ, ಓಕೆನಾ? ಓಕೆ, ಸ್ಕ್ರೀನ್ ಮೇಲೆ ಪೈಲ್ಸ್ ಬರುತ್ತೆ ನೋಡಿ. ಪೈಲ್ 1 ಶುರು ಮಾಡೋಣ ಗೈಸ್. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ ಮುಂದೆ ಹೇಗ್ ನಡ್ಕೋತಾರೆ, ಮತ್ತೆ ಆಕ್ಚುಲಿ ಅವ್ರ ಫೀಲಿಂಗ್ಸ್ ನಿಮ್ ಬಗ್ಗೆ ಏನು ಅಂತ ನೋಡೋಣ, ಓಕೆನಾ? ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಇಟ್ಕೊಂಡ್ ನೋಡಿ, ಅಥವಾ ಕಣ್ ಮುಚ್ಚಿದ್ರೆ ಅವ್ರ ಮುಖ ಕಾಣಿಸ್ಬೇಕು ನಿಮ್ಗೆ. ಆತರ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಬೇರೆ ಏನು ಥಾಟ್ಸ್ ಬೇಡ. ತುಂಬಾ ನೆಗೆಟಿವ್ ಆಗು ಇರ್ಬೇಡಿ, ತುಂಬಾ ಪಾಸಿಟಿವ್ ಆಗು ಇರ್ಬೇಡಿ. ಯಾಕಂದ್ರೆ ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ನಾನು ಹೇಳೋದು. ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳೋವಂಗಿರ್ಬೇಕು ನೀವು, ಓಕೆನಾ? ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅದೇ ಹೇಳೋದು ಗೈಸ್ ನಾನು. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಅವ್ರ ಪರ್ಸನ್ ಅವ್ರಿಗೆ ಆಚೆ ಹೇಗ್ ಶೋ ಮಾಡ್ತಾರೆ, ನಾನು ಹಿಂಗೆ ಇರೋದು ಅಂತ, ಆಚೆ ಹೇಗ್ ನಡ್ಕೋತಾರೆ, ನನ್ನ ವ್ಯಕ್ತಿ ಜೊತೆ ಆಚೆ ಹೇಗ್ ನಡ್ಕೋತಾರೆ, ಅವ್ರೇನ್ ಶೋ ಮಾಡ್ತಾರೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಅಥವಾ ಅವ್ರ ಜೊತೆ ಹೇಗ್ ನಡ್ಕೋತಾರೆ, ಮತ್ತೆ ಹೇಗ್ ಶೋ ಅಪ್ ಮಾಡ್ತಾರೆ ಅಂತ, ಓಕೆನಾ? ಓಕೆ, 5 of Pentacles guys, Knight of Wands, Justice, Chariot, 3 of Cups. Okay, ಗೈಸ್, ಪೈಲ್ 1 ನಿಮ್ಮ ವ್ಯಕ್ತಿ ನಿಮ್ಗೆ ಹೆಂಗ್ ಶೋ ಮಾಡ್ಕೋತಾರೆ ಅಂದ್ರೆ, ಅವ್ರು ಹೆಂಗ್ ಶೋ ಮಾಡ್ತಾರೆ ಅಂದ್ರೆ ಅವ್ರನ್ನ ಎಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಶೋ ಮಾಡ್ಕೋಬಹುದು. ಅಥವಾ ಅವ್ರು ತುಂಬಾ ಪುವರ್, ಅವ್ರಿಗೆ ತುಂಬಾ ಫೈನಾನ್ಷಿಯಲ್ ಲಾಸ್ ಇದೆ ಅಂತ ಶೋ ಮಾಡ್ಕೋಬಹುದು. ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ಇದೆ ಅಂತ ಶೋ ಮಾಡ್ಕೋಬಹುದು. ಮತ್ತೆ ತುಂಬಾ ಜನ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಶೋ ಮಾಡ್ಕೋಬಹುದು. ತುಂಬಾ ದುಡ್ಡು ಲಾಸ್ ಆಗಿದೆ ಅಂತ ಶೋ ಮಾಡ್ಕೋಬಹುದು. ಅಥವಾ ಅವ್ರನ್ನ ತುಂಬಾ ಜನ ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಪೋರ್ಟ್ರೇ ಮಾಡ್ತಾರೆ. ಮೇಲ್ಗಡೆ ತೋರ್ಸ್ಕೊಳ್ಳೋದು ಅವ್ರು ಆ ರೀತಿ ತೋರ್ಸ್ಕೊತಾರೆ. ಅಂದ್ರೆ ಸಿಂಪತಿ ಬೇಕು ಅನ್ನೋ ತರ. ಅಂದ್ರೆ ನನ್ನ ಲೈಫಲ್ಲಿ ಇಷ್ಟೆಲ್ಲ ಅನುಭವಿಸಿದ್ದೀನಿ, ನನ್ನ ಲೈಫಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು, ನನ್ಗೆ ಯಾವಾಗ್ಲೂ ಬ್ಯಾಡ್ ಲಕ್ಸು, ಇಷ್ಟೆಲ್ಲ ಫೇಲ್ಯೂರ್ಸ್ ಅನುಭವಿಸ್ತಿದ್ದೀನಿ, ನನ್ಗೆ ಇಷ್ಟೆಲ್ಲ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ, ಆ ತರ ಶೋ ಮಾಡ್ಕೋತಾರೆ. ಓಕೆ, ಕಾನ್ಫಿಡೆಂಟ್, ತುಂಬಾ ಕಾನ್ಫಿಡೆಂಟ್ ಇದೆ ಅಂತ ಶೋ ಮಾಡ್ಕೋತಾರೆ. ತುಂಬಾ ಕಾನ್ಫಿಡೆಂಟ್ ಇದೆ ಅವ್ರಿಗೆ, ಸ್ಟ್ರಾಂಗ್ ಇದಾರೆ,
ಮತ್ತೆ ತುಂಬಾ ರಿಸ್ಕ್ ತಗೋತಾರೆ ನಿಮ್ಗೋಸ್ಕರ, ಆ ತರ ಶೋ ಮಾಡ್ಕೋತಾರೆ. ಮತ್ತೆ ಆಕ್ಷನ್ಸ್ ತಗೋತೀನಿ ನಿಮ್ ಕಡೆ ಅಂತ ಶೋ ಮಾಡ್ಕೋತಾರೆ. ಇನ್ನು ತಗೊಂಡಿರಲ್ಲ, ಬಟ್ ಆಕ್ಷನ್ ತಗೋತೀನಿ, ನೆಕ್ಸ್ಟ್ ತಗೋತೀನಿ ಅನ್ನೋ ತರ ನಿಮ್ಗೆ ಅನ್ಸೋ ತರ ನಡ್ಕೋತಾರೆ. ತುಂಬಾ ಫೈರ್ ಎನರ್ಜಿ ಇದೆ ಅನ್ನೋ ತರ ಶೋ ಮಾಡ್ಕೋತಾರೆ. ತುಂಬಾ ಹೈ ಮಾರಲ್ಸ್ ಇರೋ ವ್ಯಕ್ತಿ ತರ ಆಚೆ ಇದ್ದಾರೆ ಅವರು. ತುಂಬಾ ಹೈ ಮಾರಲ್ಸ್, ಮತ್ತೆ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ ಪೀಪಲ್ಸ್ ನ ಅನ್ನೋ ತರ ಶೋ ಮಾಡ್ತಾರೆ. ತುಂಬಾ ರೆಸ್ಪೆಕ್ಟ್ ಮತ್ತೆ ತುಂಬಾ ಹಾನೆಸ್ಟ್ ಆಗಿರ್ತಾರೆ ಸಮಾಜದಲ್ಲಿ ಅಂತ ಅವರು ತೋರ್ಸ್ಕೊತಾರೆ. ಆಕ್ಚುಲಿ ಅವ್ರು ಹಂಗೆ ನಡ್ಕೋತಾರೆ. ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಇದೀನಿ ಅಂತ ತೋರ್ಸ್ಕೊತಾರೆ ಅವ್ರು. ಆಕ್ಚುಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀನಿ ಅಂತ ತೋರ್ಸ್ಕೊತಾರೆ. ಓಕೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ನಾನು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀನಿ, ಆಕ್ಷನ್ ತಗೋತೀನಿ ಅಂತ ತೋರ್ಸ್ಕೊತಾರೆ. ಓಕೆನಾ? ಅವ್ರಿಗೆ ಏನ್ ಕಂಡ್ರು ಭಯ ಇಲ್ಲ ಅಂತ ತೋರ್ಸ್ಕೊತಾರೆ. ತುಂಬಾ ಆಂಬಿಷಿಯಸ್ ಪರ್ಸನ್ ಅಂತ ತೋರ್ಸ್ಕೊತಾರೆ. ತುಂಬಾ ಎಮೋಷನಲ್ ಇಲ್ಲ ಅಂತ ತೋರ್ಸ್ಕೊತಾರೆ. ಎಮೋಷನ್ಸ್ ಕಡಿಮೆ, ನಿಮ್ ಕಡೆ ಎಮೋಷನ್ಸೇ ಇಲ್ಲ ಅನ್ನೋ ತರನು ನಡ್ಕೊಂಡಿರ್ಬೋದು. ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ ಅಂತ ನಿಮ್ಗೆ ಅವರು ಶೋ ಮಾಡ್ತಾರೆ ಎದುರುಗಡೆ ಸಿಕ್ತಾಗ ಅಥವಾ ಆಚೆ ಬಂದಾಗ. ಸಿಂಪತಿ ಕಾರ್ಡ್ ಸ್ವಲ್ಪ ಪ್ಲೇ ಮಾಡ್ತಾರೆ ಸುಮಾರು ಜನ. ಮತ್ತೆ ಆಂಬಿಷಿಯಸ್, ತುಂಬಾ ಏನಕ್ಕೂ ಭಯ ಇಲ್ಲ, ಫುಲ್ ಅವರು ಕೆರಿಯರ್ ಓರಿಯೆಂಟೆಡ್, ಫೈನಾನ್ಷಿಯಲ್ ಓರಿಯೆಂಟೆಡ್, ಕಮಿಟ್ಮೆಂಟ್ ಕೊಡೋ ತರ, ಆ ತರ ಸ್ಟ್ರಾಂಗ್ ಪರ್ಸನಾಲಿಟಿ ತೋರ್ಸ್ಕೊತಾರೆ. ಮತ್ತೆ ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀನಿ ಅಂತ ತೋರ್ಸ್ಕೊತಾರೆ. ಹಾನೆಸ್ಟ್ ಆಗಿದ್ದೀನಿ, ನಾನೆಲ್ಲ ನಿಜನೇ ಹೇಳ್ತಿದ್ದೀನಿ ಅನ್ನೋ ತರ ತೋರ್ಸ್ಕೊತಾರೆ. ಹೈ ಮಾರಲ್ಸ್ ಇರೋ ವ್ಯಕ್ತಿ ಅಂತ ನಿಮ್ಗೆ ಅನ್ಸುತ್ತೆ ಅವ್ರನ್ನ ಆಚೆಯಿಂದ ನೋಡಿದಾಗ. ಓಕೆನಾ? ಮತ್ತೆ ಅವ್ರ ಆಚೆ ಬಂದಾಗ ಪಾರ್ಟಿ ಮಾಡ್ಬೋದು. ಅವ್ರಿಗೆ ತುಂಬಾ ಜಾಸ್ತಿ ಜನ ಫ್ರೆಂಡ್ಸ್ ಇದಾರೆ ಅಂತ ಶೋ ಮಾಡ್ತಾರೆ. ತುಂಬಾ ಪಾರ್ಟೀಸ್ ಮಾಡ್ತೀನಿ ಅಂತ ಹೇಳ್ಕೊಬಹುದು, ಫ್ರೆಂಡ್ ಸರ್ಕಲ್ ಇದೆ ಅಂತ ಹೇಳ್ಕೊಬಹುದು. ತುಂಬಾ ರೊಮ್ಯಾಂಟಿಕ್ ಅಂತ ಶೋ ಮಾಡ್ಕೋತಾರೆ. ಏನೇ ಇದ್ರುನು ಅವರು ಎಮೋಷನ್ ಲೆಸ್ ಅನ್ನೋ ತರ ತೋರ್ಸ್ಕೊತಾರೆ. ಇಷ್ಟೆಲ್ಲ ಇದ್ರುನು ನಿಮ್ಮೇಲೆ ಎಮೋಷನ್ಸ್ ಇಲ್ಲ ಅನ್ನೋ ತರನೇ ತೋರ್ಸ್ಕೊತಾರೆ. ತುಂಬಾ ಸ್ಟ್ರಿಕ್ಟ್, ಹೈ ಮಾರಲ್ಸ್, ತುಂಬಾ ಫ್ರೆಂಡ್ಸ್ ಇದಾರೆ. ನಿಮ್ಗಿಂತ ಬೇರೆಯವ್ರ ಜೊತೆ ಅಂದ್ರೆ ಬೇರೆಯವರು ವೇಟ್ ಮಾಡ್ತಿರ್ಬೋದು ಅವ್ರಿಗೋಸ್ಕರ, ಅವ್ರಿಗೂ ಟೈಮ್ ಕೊಡ್ಬೇಕು ಅಂತ ತೋರ್ಸ್ಕೊತಾರೆ. ನಂಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ, ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ವರ್ಕ್ ಜಾಸ್ತಿ, ಅಲ್ಲಿಗೆ ಹೋಗ್ಬೇಕು, ಆ ತರ ಶೋ ಮಾಡೋದ್ ಜಾಸ್ತಿ ಅನ್ಸುತ್ತೆ. ಮತ್ತೆ ಅವ್ರನ್ನ ಅವರು ತುಂಬಾ ಅಂದ್ರೆ ಅವ್ರನ್ನ ಬೇರೆಯವ್ರು ತುಂಬಾ ಅಡ್ಮೈರ್ ಮಾಡ್ತಾರೆ, ಹೊಗಳ್ತಾರೆ ಅಂತಾನು ನಿಮ್ಗೆ ಹೇಳ್ಕೊಂಡಿರ್ಬೋದು. ಅವ್ರ ಫ್ರೆಂಡ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಏನಾದ್ರು ರಿವಾರ್ಡ್ ಸಿಕ್ಕಿದ್ರೆ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಂಡಿರ್ಬೋದು. ನನ್ಗೆ ಹಿಂಗೆ ರಿವಾರ್ಡ್ ಕೊಟ್ರು, ಇಷ್ಟು ಜನ ನನ್ನ ಅಡ್ಮೈರ್ ಮಾಡ್ತಾರೆ, ನನ್ ತುಂಬಾ ಫ್ರೆಂಡ್ಸ್ ಇದಾರೆ ಅಂತ ಆಚೆ ಶೋ ಮಾಡ್ಕೊಂಡಿರ್ತಾರೆ. ಓಕೆನಾ? ಫೈಲ್ 1. ಈಗ ಅವ್ರ ರಿಯಲ್ ಟ್ರೂ ಫೀಲಿಂಗ್ಸ್ ಏನು, ನಿಮ್ಗಿದ್ದು ಶೋ ಮಾಡಿರೋ ಫೀಲಿಂಗ್ಸ್, ಈಗ ಅವ್ರದ್ದು ಟ್ರೂ ಫೀಲಿಂಗ್ಸ್ ಏನಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಅವರ ನಿಜವಾದ ಫೀಲಿಂಗ್ಸ್ ಅಥವಾ ಭಾವನೆ, ಅವ್ರ ಏನ್ ಶೋ ಮಾಡ್ತಿದ್ದಾರೆ ಅದ್ರ ಬದಲು ಅವರ ನಿಜವಾದ ಭಾವನೆ, ಅವರ ಮನಸ್ಸಲ್ಲಿ ಸತ್ಯವಾಗಿ ಇರೋ ಭಾವನೆ ನನ್ನ ವಿವರ್ಸ್ ಬಗ್ಗೆ. 6 of Swords. Okay. Judgment. Okay. Queen of Pentacles. Okay. Knight of Swords. Okay. Knight of Pentacles. Okay, guys. ನಿಜವಾಗ್ಲೂ ಇವ್ರು ಯಾರನ್ನಾದ್ರೂ ಬಿಟ್ಟು ಹೋಗಿರ್ಬೋದು.
ಇವರೇ ಯಾರನ್ನಾದ್ರೂ ಬಿಟ್ಟು ಹೋಗಿರ್ಬೋದು ಅಥವಾ ಬೇರೆಯವರೇ ಇವ್ರನ್ನ ಬಿಟ್ಟು ಹೋಗಿರ್ಬೋದು. ಅದು ಸತ್ಯ. ಅವ್ರು ಏನ್ ಹೇಳ್ತಾರೆ, ನನ್ನ ಲೈಫಲ್ಲಿ ತುಂಬಾ ಸಫರ್ ಮಾಡಿದೀನಿ ಅಂತ, ಅದು ಸತ್ಯ ಗೈಸ್. ಯಾಕಂದ್ರೆ ಅವ್ರು ಅದನ್ನೆಲ್ಲ ಅನುಭವಿಸಿದ್ದಾರೆ. ತುಂಬಾ ಫೈನಾನ್ಷಿಯಲ್ ಲಾಸ್ ಅನುಭವಿಸಿದ್ದಾರೆ, ತುಂಬಾ ಸ್ಟ್ರೆಸ್ ಅನುಭವಿಸಿದ್ದಾರೆ ಯಾರೋ ಬಿಟ್ಟು ಹೋಗಿರೋದ್ರಿಂದ. ಅದು ಸತ್ಯ. ಅದನ್ನೆಲ್ಲ ಅವ್ರು ಅನುಭವಿಸಿರೋದ್ ನಿಜ. ಅದನ್ನ ಅವ್ರು ಹೇಳ್ತಾರೆ, ಅದನ್ನೇ ಅವ್ರು ಶೋ ಮಾಡ್ತಾರೆ. ಓಕೆನಾ? ಅದ್ ಸರಿ ಗೈಸ್, ಸತ್ಯ ಇದೆ. ಅವರು ಏನ್ ಆಕ್ಷನ್ ತಗೋತೀನಿ ನಿಮ್ ಕಡೆ ಅಂತ ಹೇಳ್ತಿದ್ದಾರೆ, ಅದು ಕೂಡ ಟ್ರೂ. ಬಟ್ ಅವ್ರ ಸೊಸೈಟಿಗೆ ಎದುರುತ್ತಾರೆ. ಅವರು ನಿಮ್ಗೆ ತೋರ್ಸ್ಕೊಳಲ್ಲ. ನೆಕ್ಸ್ಟ್ ಆಕ್ಷನ್ ತಗೊಂಡೇ ತಗೋತೀನಿ, ಜಡ್ಜ್ಮೆಂಟ್ ಕೊಡ್ತೀನಿ ಅಂತಾರೆ. ಬಟ್ ಅವ್ರ ಸೊಸೈಟಿಗೆ ಎದುರ್ಕೋತಾರೆ. ಅಥವಾ ಅವ್ರ ಫ್ಯಾಮಿಲಿ ಕಂಡ್ರೆ ಅವ್ರಿಗೆ ಭಯ ಇದೆ. ಅಥವಾ ಅವ್ರಿಗೆ ಬೇರೆ ಫ್ಯಾಮಿಲಿನೂ ಇರ್ಬೋದು, ಮಕ್ಳು ಕಾಣಿಸ್ತಿದ್ದಾರೆ, ಮಕ್ಳಿರ್ಬೋದು, ಆ ತರ ಭಯ ಇದೆ ಅವ್ರಿಗೆ. ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನ ಡಿಸ್ಟೆನ್ಸ್ ಇದೆ. ಇನ್ನು ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾರೆ, ಬಟ್ ತಗೊಳ್ಳಲ್ಲ ಬಿಕಾಸ್ ಅವ್ರಿಗೆ ತುಂಬಾ ಜವಾಬ್ದಾರಿ ಇದೆ. ಮತ್ತೆ ಸ್ವಲ್ಪ ಟ್ರೆಡಿಷನಲ್ ಪರ್ಸನ್ ಅನ್ಸುತ್ತೆ. ಸ್ವಲ್ಪ ಟ್ರೆಡಿಷನ್ಸ್, ಸಮಾಜ, ಸೊಸೈಟಿ, ಫ್ಯಾಮಿಲಿ ತುಂಬಾ ನಂಬ್ತಾರೆ. ಸೊ ಆಕ್ಷನ್ಸ್ ತಗೊಳೋದ್ ಲೇಟ್ ಆಗ್ತಾ ಇದೆ ಅವ್ರಿಗೆ. ಆಕ್ಷನ್ ತಗೋಬೇಕು ಅಂತ ಇಷ್ಟ ಇದ್ರು ಅವರು ಈ ವಿಚಾರಗಳನ್ನ ನಿಮ್ಗೆ ರಿವೀಲ್ ಮಾಡ್ತಿಲ್ಲ. ಬರೀ ಆಕ್ಷನ್ ತಗೋತೀನಿ ಅಂತ ಹೇಳ್ತಾರೆ, ಬಟ್ ಅವ್ರ ಮನ್ಸಲ್ಲಿ ಸೊಸೈಟಿದ್ ಭಯ ಇದೆ, ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಭಯ ಇದೆ, ಮಗುದ್ ಜವಾಬ್ದಾರಿ ಇರ್ಬೋದು. ಮತ್ತೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಅದೇ ಡಿಸ್ಟೆನ್ಸ್ ಕಾರಣ ಆಗ್ತದೆ. ಓಕೆನಾ? ಜಸ್ಟಿಸ್ ಕಾರ್ಡ್. ಅವ್ರು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತ ತೋರ್ಸ್ಕೊತಾರೆ. ಬಟ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಗೈಸ್. ಬ್ಯಾಲೆನ್ಸ್ಡ್ ಆಗಿ ಇದಾರೆ ಅಂತ ತೋರ್ಸ್ಕೊಳ್ಳೋದಕ್ಕಿಂತ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ತುಂಬಾ ಡೀಪ್ ಲವ್ ಇದೆ, ಆದ್ರೆ ಅವ್ರು ಅದನ್ನ ತೋರ್ಸ್ಕೊಳಲ್ಲ. ಓಕೆ, ತುಂಬಾ ಹೈ ಅಥಾರಿಟೇಟಿವ್ ಜಾಬ್ ಅಲ್ಲಿ ಇದಾರೆ. ಇಲ್ಲೂ ಮಕ್ಳದು ಎನರ್ಜಿ ಬರ್ತಿದೆ ಗೈಸ್. ಮಕ್ಳು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಫೈಲ್ 1 ಅಲ್ಲಿ ಮಕ್ಳುಗಳು, ಇಲ್ಲ ನೀವು ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅಥವಾ ಬೇಬಿ ಸಿಟ್ಟಿಂಗ್ ಸ್ಕೂಲ್ ಟೀಚರ್ಸ್ ಆ ತರ ಇರ್ಬೋದು. ಅಥವಾ ನಿಮ್ ಫ್ಯಾಮಿಲಿಲಿ ಮಗು, ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಮ್ಯಾರೇಜ್ ಆಗಿ ಮಗು ಇರ್ಬೋದು, ವಿಡೋಸ್ ಇರ್ಬೋದು, ಅಥವಾ ಡೈವರ್ಸಿಸ್ ಇರ್ಬೋದು. ಒಟ್ನಲ್ಲಿ ಮಗು ಎನರ್ಜಿ ನಂಗೆ ತುಂಬಾ ಕಾಣಿಸ್ತಿದೆ. ತುಂಬಾ ಮನಿ ಮೈಂಡೆಡ್ ಇದ್ದಾರೆ, ಆದ್ರೆ ಅವ್ರ ಅದನ್ನ ತೋರಿಸ್ಕೊಳಲ್ಲ ನಿಮ್ ಮುಂದೆ. ಅವ್ರು ಬ್ಯಾಲೆನ್ಸ್ಡ್ ಆಗಿದ್ದೀನಿ ಅಂತಾರೆ, ಬಟ್ ನಿಮ್ ಪರ್ಸನ್ ತುಂಬಾ ಮನಿ ಮೈಂಡೆಡ್ ಆಗಿದ್ದಾರೆ. ಫಸ್ಟ್ ದುಡ್ಡು ಅವ್ರಿಗೆ ಲೈಫಲ್ಲಿ, ವೆರಿ ಪ್ರಾಕ್ಟಿಕಲ್ ಪರ್ಸನ್. ಫಸ್ಟ್ ಅವ್ರಿಗೆ ದುಡ್ಡು ಬರ್ಬೇಕು, ಅವ್ರಿಗೆ ಲೈಫಲ್ಲಿ ಸಕ್ಸಸ್ ಸಿಗ್ಬೇಕು, ಆಮೇಲೆ ನೆಕ್ಸ್ಟ್ ಎಲ್ಲ. ಎಷ್ಟೇ ಪ್ರೀತಿ ಇದ್ರು ದುಡ್ಡು ಮುಂದೆ ಅವ್ರಿಗೆ ಫಸ್ಟ್ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು. ಸುಮಾರು ಜನಕ್ಕೆ ಗೈಸ್ ಫೈನಾನ್ಷಿಯಲಿ ಅವ್ರು ಸ್ಟೇಬಲ್ ಆಗ್ಬೇಕು, ನೆಕ್ಸ್ಟ್ ಇದೆಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವರು ನಿಮ್ ಮುಂದೆ ತೋರ್ಸ್ಕೊಳಕ್ ತುಂಬಾ ಬ್ಯಾಲೆನ್ಸ್ ಆಗಿದ್ದೀನಿ ಅಂತ ಖಂಡಿತ ಇಲ್ಲ. ಅವ್ರು ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ಮತ್ತೆ ಫೈನಾನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ತುಂಬಾ ಮೆಟೀರಿಯಲಿಸ್ಟಿಕ್ ಪರ್ಸನ್, ಮೆಟೀರಿಯಲ್ ವರ್ಲ್ಡ್ ಬಗ್ಗೆ ಅವ್ರಿಗೆ ತುಂಬಾ ಆಸೆ ಇದೆ. ಅದೆಲ್ಲ ತಪ್ಪು ಅಂತಾನು ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಲೈಫ್ ಚೆನ್ನಾಗ್ ಸಕ್ಸಸ್ಫುಲ್ ಆಗಿ ನಡಿಬೇಕು ಅಂದ್ರೆ ದುಡ್ಡು ಬೇಕಲ್ವಾ ಗೈಸ್. ಸೊ ಅವ್ರು ಮೆಟೀರಿಯಲಿಸ್ಟಿಕ್ ಪರ್ಸನ್, ಪ್ರಾಕ್ಟಿಕಲ್ ಪರ್ಸನ್, ಎಮೋಷನಲ್ ಆಗಿ ಎಲ್ಲ ಯೋಚನೆ ಮಾಡಲ್ಲ ಜಾಸ್ತಿ. ಓಕೆನಾ? ಅವರು ತುಂಬಾ ಸ್ಟ್ರಾಂಗ್ ಆಂಬಿಷಿಯಸ್ ಅಂತ ತೋರ್ಸ್ಕೊತಾರಲ್ಲ, ಹೌದು.
ಅಷ್ಟು ಸ್ಟ್ರಾಂಗ್ ಆಂಬಿಷಿಯಸ್ ಅಂತ ತೋರಿಸ್ಕೊಂಡ್ರು ಒಳಗೊಳಗೆ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಆದಷ್ಟು ಟೈಮ್ ಪಾಸ್ ಮಾಡ್ಬೇಕು, ನಿಮ್ನ ಮೀಟ್ ಮಾಡ್ಬೇಕು, ಮತ್ತೆ ಅವ್ರ ಕೆರಿಯರ್ ಅಲ್ಲಿ ಅವ್ರಿಗಿನ್ನ ಸ್ವಲ್ಪ ಏರುಪೇರ್ ನಡೀತಿದೆ, ಅದನ್ನು ನಿಮ್ಗೆ ತೋರ್ಸ್ಕೊಳಲ್ಲ. ಇನ್ನು ಈ ಕನೆಕ್ಷನ್ ಅಲ್ಲಿ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ತೋರ್ಸ್ಕೊಳಲ್ಲ. ಫುಲ್ ಕಂಟ್ರೋಲ್ಡ್ ಪರ್ಸನ್ ತರ ನಿಮ್ ಮುಂದೆ ತೋರ್ಸೋದವ್ರು ಪೋರ್ಟ್ರೇ ಮಾಡೋದು, ಬಟ್ ಖಂಡಿತ ಇಲ್ಲ. ತುಂಬಾ ಮಿಸ್ ಮಾಡ್ಕೋತಾರೆ ನಿಮ್ನ, ನಿಮ್ ಜೊತೆ ಮಾತಾಡ್ಬೇಕು, ಮೀಟ್ ಮಾಡ್ಬೇಕು ಆದಷ್ಟು ಬೇಗ. ಮತ್ತೆ ಈಗ ಏನು ನಡೀತಿದೆ ಮೇಲೆ ಕೆಳಗೆ ಅದನ್ನ ಮೀರಿ ಬರ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಿದ್ದಾರೆ. ಶೋ ಮಾಡಲ್ಲ, ಖಂಡಿತ ಶೋ ಮಾಡಲ್ಲ. ಮತ್ತೆ ಎಮೋಷನ್ಲೆಸ್ ಅಂತ ಶೋ ಮಾಡ್ತಿದಾರಲ್ವಾ, ನಂಗೆ ಎಮೋಷನ್ಸೇ ಇಲ್ಲಪ್ಪ, ನಂಗೆ ಎಲ್ಲಾರು ಒಂದೇ, ನೀವಿದ್ರು ಒಂದೇ, ನೀವ್ ಇಲ್ದೇ ಇದ್ರು ಒಂದೇ ಅಂತ. ಆತರ ಇಲ್ಲ. ಅವ್ರಿಗೆ ತುಂಬಾ ಅರ್ಜೆಂಟ್ ಇದೆ ನಿಮ್ನ ಮೀಟ್ ಮಾಡ್ಬೇಕು, ಕಾಲ್ ಮಾಡ್ಬೇಕು, ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ. ತುಂಬಾ ಮಾತಾಡ್ಬೇಕು ಅಂತಿದೆ ಗೈಸ್, ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತಿದೆ, ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾರೆ. ಬಿಕಾಸ್ ಅವ್ರು ಈ ಫೇಸ್ ಅವ್ರ ಏನ್ ತೋರಿಸ್ತಾರೆ, ನಾನ್ ತುಂಬಾ ಪ್ರಾಕ್ಟಿಕಲ್, ನಂಗ್ ಫೀಲಿಂಗ್ಸೇ ಇಲ್ಲ ಅಂತ, ಅದ್ರಿಂದ ಇದು ಇಂಡೆಟ್ ಆಗ್ತಿದ್ದಾರೆ. ಬಟ್ ಅವ್ರ ರಿಯಲ್ ಫೀಲಿಂಗ್ಸ್ ಇದೆ, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ನ ಮೀಟ್ ಮಾಡ್ಬೇಕು, ಈ ಕನೆಕ್ಷನ್ ನ ಮುಂದೆ ತಗೊಂಡ್ ಹೋಗ್ಬೇಕು ಅನ್ನೋದು. ಓಕೆನಾ? ನೋಡಿ, ಅವರು ಫ್ರೆಂಡ್ ಸರ್ಕಲ್ ಜಾಸ್ತಿ ಅಂತ ಹೇಳಿದ್ರಲ್ವಾ, ಫ್ರೆಂಡ್ ಸರ್ಕಲ್ ಜಾಸ್ತಿ ಅಂತ ಹೇಳ್ಕೊತಾರೆ, ಹಂಗೆ ಹಿಂಗೆ ಅಂತ. ತುಂಬಾ ಸ್ಲೋ ಪರ್ಸನ್ ಅವರು, ನಿಮ್ಮ ವ್ಯಕ್ತಿ ಇದಾರಲ್ಲ ತುಂಬಾ ಸ್ಲೋ ಪರ್ಸನ್. ಅವರು ಪ್ರತಿ ಒಂದೊಂದ್ ಹೆಜ್ಜೆನುವೆ ಒಬ್ಬ ಫ್ರೆಂಡ್ ಅವ್ರ ಲೈಫ್ ಬರ್ಬೇಕು ಅಂದ್ರೂ ತುಂಬಾ ಯೋಚನೆ ಮಾಡಿ ಎಂಟ್ರಿ ಕೊಡ್ತಾರೆ ಅವ್ರ ಲೈಫ್ಗೆ. ಅವ್ರು ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ಸ್ಲೋ ಅವರು. ಓಕೆನಾ? ಅವ್ರು ಹೇಳ್ಕೊಂಡಷ್ಟು ಫ್ರೆಂಡ್ಸ್ ಅವ್ರಿಗಿರಲ್ಲ, ನಿಮ್ಗೆ ಶೋ ಮಾಡಿದಷ್ಟು ಫ್ರೆಂಡ್ಸ್ ಅವ್ರಿಗಿರಲ್ಲ. ಅವ್ರು ತುಂಬಾ ಸೆಲೆಕ್ಟಿವ್ ಇದಾರೆ, ತುಂಬಾ ಸ್ಲೋ ಮೂವಿಂಗ್ ಎನರ್ಜಿ ಇದೆ, ತುಂಬಾ ಪ್ರಾಕ್ಟಿಕಲ್ ಇದಾರೆ. ಸಡನ್ ಆಗಿ ಎಲ್ಲಾರನ್ನೂ ಅವ್ರ ಲೈಫಲ್ಲಿ ಬಿಟ್ಕೊಡಲ್ಲ. ಇದ್ರು ಫ್ರೆಂಡ್ಸ್ ಹಾಯ್ ಬಾಯ್ ಇರ್ತಾರೆ ಅಷ್ಟೇ. ಡೀಪ್ ಕಮಿಟ್ಮೆಂಟ್ ಕೊಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ ಅವ್ರು, ತುಂಬಾ ಯೋಚನೆ ಮಾಡ್ತಾರೆ, ಒಂದೊಂದ್ ಹೆಜ್ಜೆನೂ ಹುಷಾರಾಗಿರ್ತಾರೆ. ಓಕೆ, ನಿಮಗ್ ಮಾತ್ರ ಅವ್ರು ಡೀಪ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲೂ ಮನಿ ಬಂದಿದೆ ಗೈಸ್, ಮನಿ ಮೈಂಡೆಡ್ ಇದ್ದಾರೆ ಅವರು. ಅವ್ರಿಗೆ ದುಡ್ಡಕ್ಕೆ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಾಕ್ಟಿಕಲ್ ತುಂಬಾ. ಫೈರ್ ಎನರ್ಜಿ ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಬಟ್ ಜಾಸ್ತಿ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆಕ್ಚುಲಿ ಅವರು. ಫೀಲಿಂಗ್ಸ್ ಅಂತೂ ಇದೆ ಗೈಸ್, ಕಮಿಟ್ಮೆಂಟ್ ಕೊಡ್ಬೇಕು, ಸ್ಟೇಬಲ್ ರಿಲೇಶನ್ಶಿಪ್ ಕೊಡ್ಬೇಕು ನಿಮ್ಗೆ ಅಂತ ತುಂಬಾ ಅನ್ಕೋತಾರೆ. ಬಟ್ ಆಫ್ಟರ್ ಅರ್ನಿಂಗ್ ಮನಿ ಸೆಟ್ಲ್ ಆದ್ಮೇಲೆ ಕುದ್ರೆ ನೋಡಿ ಇನ್ನು ನಿಂತೇ ಇದೆ, ಅಂದ್ರೆ ಇನ್ನು ಸ್ಟಾಗ್ನೆಂಟ್ ಎನರ್ಜಿಲಿ ಇದಾರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಇನ್ನು ಫುಲ್ಲು ಎಮೋಷನಲ್ ಆಗಿ ಯೋಚನೆ ಮಾಡಿಲ್ಲ. ಇಷ್ಟಗಳಿದೆ, ನಿಮ್ ಜೊತೆ ಮಾತಾಡ್ಬೇಕು, ಮೀಟ್ ಮಾಡ್ಬೇಕು, ಬೇಗ ಬೇಗ ರಿಲೇಶನ್ಶಿಪ್ ನ, ಫ್ರೆಂಡ್ಶಿಪ್ ಇದ್ರೆ ಲವ್, ಲವ್ ಇದ್ರೆ ಮ್ಯಾರೇಜ್, ಎಂಗೇಜ್ಮೆಂಟ್ ಅದಕ್ಕೆ ತಗೊಂಡೋಗ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಫಸ್ಟ್ ಈಗ ಸಕ್ಸಸ್ ಲೈಫಲ್ಲಿ ಕೆರಿಯರ್, ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ ಪರ್ಸನ್. ಓಕೆನಾ? ಅವ್ರದ್ದು ಏನ್ ಶೋ ಮಾಡ್ತಾರೆ ಮತ್ತೆ ರಿಯಲ್ ಹೇಳ್ತಾ ಇದ್ದೀನಿ, ರಿಯಲ್ ಫೀಲಿಂಗ್ಸ್. ಇನ್ನೊಂದಷ್ಟು ಕಾರ್ಡ್ಸ್ ತಗೊಳ್ಳೋಣ. ಯೂನಿವರ್ಸ್ ಫೈಲ್ 1ಗೆ ಪ್ಲೀಸ್ ಗೈಡ್ ಮಾಡಿ ಅವರ ಪರ್ಸನ್ ನ ಟ್ರೂ ಫೀಲಿಂಗ್ಸ್. ಫೈಲ್ 1 ಅವ್ರಿಗೆ ಅವರ ಪರ್ಸನ್ ನ ಟ್ರೂ ಫೀಲಿಂಗ್ಸ್ ಏನಿದೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ಪ್ಲೀಸ್ ಯೂನಿವರ್ಸ್. 6 ಆಫ್ ನೋಡಿ, ಮತ್ತೆ ಕಾರ್ಡ್ಸ್ ಬಂತು, ಮತ್ತೆ ಕಾಯಿನ್ಸ್ ಬಂತು ನೋಡಿ. ತುಂಬಾ ಅವ್ರಿಗೆ ವೆರಿ ಮನಿ ಮೈಂಡೆಡ್ ಗೈಸ್, ರಿಪೀಟ್ ಆಯ್ತು, ವೆರಿ ಮನಿ ಮೈಂಡೆಡ್ ಪರ್ಸನ್. ಆದ್ರೆ ನಿಮ್ಮ ಹತ್ರ ಅವ್ರ ಅದನ್ನ ಶೋ ಮಾಡ್ಕೊಳಲ್ಲ. 9 ಆಫ್ ಪೆಂಟಕಲ್ಸ್. ಅವ್ರಿಗೆ ದುಡ್ಡು ಅನ್ನೋದೇ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ. ತುಂಬಾ ಮನಿ ಮೈಂಡೆಡ್ ನೋಡಿ, ಇಲ್ಲೂವೆ ಒಡವೆ ಆಭರಣ ಎಲ್ಲ ಇದೆ. ಅವ್ರಿಗೆ ದುಡ್ಡು ಒಂದ್ ಲೈಫಲ್ಲಿ ಬಂದ್ರೆ ಸ್ಯಾಟಿಸ್ಫೈಡ್ ಲೈಫ್ ನ ಲೀಡ್ ಮಾಡ್ತೀನಿ ಅನ್ಕೊಂಡಿರೋ ವ್ಯಕ್ತಿ. ತುಂಬಾ ನಿಮ್ಮೇಲ್ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಹೌದು. ಬಟ್
ಅವರು ಏನೋ ಒಂದು ಗೋಲ್ ಅನ್ಕೊಂಡಿದ್ರೆ, ಇಷ್ಟ ಅಮೌಂಟ್, ಇಷ್ಟ ದುಡ್ಡು ನಾನು ಇಷ್ಟನ್ನ ಸಂಪಾದನೆ ಮಾಡಿದ್ರೆ, ಅಚೀವ್ ಮಾಡಿದ್ರೆ ಆಮೇಲೆ ನಿಮ್ ಹತ್ರ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಫಸ್ಟ್ ಈಗ ಅರ್ನ್ ಮಾಡ್ಬೇಕು, ಅವರು ಲೈಫಲ್ಲಿ ಸಕ್ಸಸ್ ಕಾಣ್ಬೇಕು. ನೋಡಿ ಇಲ್ಲಿ ಸಕ್ಸಸ್ ಕಂಡ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಜೀವನದಲ್ಲಿ. ಮತ್ತೆ ಪ್ರೀ ಪ್ಲಾನ್ ಜಾಸ್ತಿ ಮಾಡ್ತಾರೆ, ಅಂದ್ರೆ ಮುಂದೆ ರಿಟೈರ್ಡ್ ಲೈಫ್ ಅಲ್ಲೂ ನಾನು ಚೆನ್ನಾಗಿರ್ಬೇಕು, ಈಗ ಅರ್ನ್ ಮಾಡ್ಕೊಂಡ್ರೆ ತಾನೇ ಆಮೇಲೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಿದ್ದಾರೆ. ವೆರಿ ಮನಿ ಮೈಂಡೆಡ್ ಪರ್ಸನ್. ಆ ಗೋಲ್ ರೀಚ್ ಆಗೋವರೆಗೂ ನಿಮ್ ಹತ್ರ ಬರಲ್ಲ. ಅವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇಷ್ಟು ದುಡ್ಡು ಅರ್ನ್ ಮಾಡಿದ್ಮೇಲೆ ಗೈಸ್. ಜಗಲ್ ಮಾಡ್ತಿದ್ದಾರೆ ಅವರು. ಒಂದು ಮನಿ, ಒಂದು ನೀವು, ಎರಡ್ರ ಮಧ್ಯೆ ಜಗಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಮನಿ ಬೇಕು, ಆಮೇಲೆ ನಿಮ್ನ ಪಡ್ಕೋತೀನಿ ಅನ್ನೋ ತರ. ನೋಡಿ ಮನಿ ಮನಿ ಮನಿ, ಇದು ಪೆಂಟೆಕಲ್ಸೆ ಬಂತು. ಮತ್ತೆ ತುಂಬಾ ಸ್ಲೋ ಇರುತ್ತೆ ಗೈಸ್, ತುಂಬಾ ಎನರ್ಜಿ ಸ್ಲೋ ಇದೆ. ನಿಂತೇ ಇದಾರೆ ನೋಡಿ, ನಿಮ್ ಕಡೆ ಬರಕ್ಕೆ ಶುರು ಮಾಡಿಲ್ಲ. ತೋರ್ಸ್ಕೋಬಹುದು ನಾನು ಫುಲ್ ಫಾಸ್ಟ್ ಬೇಗ ಆಕ್ಷನ್ ತಗೋತೀನಿ ಅಂತ, ತಗೊಳಲ್ಲ ಗೈಸ್. ನೈಟ್ ಆಫ್ ಕಪ್ಸ್ ನೋಡಿ, ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ಟ್ರಾವೆಲ್ ಹೋಗ್ಬೇಕು, ನಿಮ್ ಜೊತೆ ಟ್ರಿಪ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಆದ್ರೆ ಕುದುರೆ ಹಂಗೆ ನಿಂತಿದೆ, ನಿಮ್ಗೆ ಫ್ಲವರ್ಸ್ ಕೊಡ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಪೋಸ್ಟ್ ಕಾರ್ಡ್ ಇದೆ, ನಿಮ್ಗೆ ಮೆಸೇಜ್ ಮಾಡ್ಬೇಕು ಅಂತಾನು ಅನ್ಕೋತಿದ್ದಾರೆ. ಕಪ್ಪಿದೆ, ಪ್ರೀತಿ ಕೊಡ್ಬೇಕು ಅಂತಾನು ಅನ್ಕೋತಿದ್ದಾರೆ. ಬಟ್ ಏನೂ ಆಕ್ಷನ್ ತಗೋತಿಲ್ಲ, ಇದ್ದಲ್ಲೇ ಇದ್ದಾರೆ, ಸ್ಟಾಗ್ನೆಂಟ್ ಆಗಿದ್ದಾರೆ. ಕುದುರೆನೂ ನಿಂತಿದೆ ನೋಡಿ, ಇದ್ದಲ್ಲೇ ಕೂತಿದ್ದಾರೆ. ರೆಡ್ ರೋಸಸ್ ಯಾರಿಗಾರು ಇಷ್ಟ ಇರ್ಬೋದು ಗೈಸ್, ನಿಮ್ಗೆ ಅಥವಾ ನಿಮ್ ಪಾರ್ಟ್ನರ್ಗೆ. ಓಕೆ, ಆಕ್ಷನ್ ಸದ್ಯಕ್ಕೆ ತಗೊಳೋದ್ ಕಾಣಿಸ್ತಾ ಇಲ್ಲ ಗೈಸ್. ನೋಡಿ 3 ಆಫ್ ಸ್ವೋರ್ಡ್ಸ್, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಮುಂಚೆ, ಅಥವಾ ನಿಮ್ಮಿಬ್ರು ಮಧ್ಯೆ ಇನ್ನೊಬ್ರು ಯಾರೋ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ವ್ಯಕ್ತಿ ಇಲ್ಲ ಅಂದ್ರೆ ದುಡ್ಡು, ಥರ್ಡ್ ಪಾರ್ಟಿ ದುಡ್ಡೇ ಬರ್ಬೋದು ನಿಮ್ಮಿಬ್ರು ಮಧ್ಯೆ. ಅದನ್ನ ಸಂಪಾದನೆ ಮಾಡೋ ತನಕ ನಿಮ್ಮನ್ನ ಅಪ್ರೋಚ್ ಮಾಡಲ್ಲ ಅವರು. ಈ ಸಿಚುವೇಶನ್ ಅವ್ರಿಗೂ ಬೇಜಾರಿದೆ, ಅವರು ಏನ್ ಖುಷಿಯಾಗಿಲ್ಲ. ವೈಟಿಂಗ್ ಎನರ್ಜಿಲಿ ಇದ್ರು ಜಗಲ್ ಮಾಡ್ತಿದ್ದಾರೆ. ಅವರು ಖಂಡಿತ ಖುಷಿಯಾಗಿಲ್ಲ ಗೈಸ್. ಓಕೆನಾ, ಅವರು ತುಂಬಾ ಬೇಜಾರಲ್ಲಿದ್ದಾರೆ. ಶೋ ಮಾಡಲ್ಲ. ನನಗ್ ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್, ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತೀನಿ ಅಂತ ಅನ್ಕೋತಾ ಇರ್ತಾರೆ. ಬಟ್ ಅವರು ಶೋ ಮಾಡಲ್ಲ, ಅವ್ರಿಗೂ ಬೇಜಾರಾಗಿದೆ ಗೈಸ್. ಓಕೆನಾ, ಫೈಲ್ 1 ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ವಾಟ್ ದೇ ಶೋ ವರ್ಸಸ್ ವಾಟ್ ದೇ ಫೀಲ್. ಮತ್ತೆ 5 ಆಫ್ ಪೆಂಟಕಲ್ಸ್ ಎನರ್ಜಿ ಬಂತು ಗೈಸ್. ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ ಗೈಸ್. ತುಂಬಾ, ಅದಂತೂ ಸತ್ಯ. ಏನು ಸಿಂಪತಿಗೆ ಅಂತ ಹೇಳಲ್ಲ, ಸತ್ಯವಾಗ್ಲೂ ನಿಜವಾಗ್ಲೂ ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ, ಇಲ್ಲ ಇವ್ರು ಯಾರನ್ನೋ ಬಿಟ್ಟು ಬಂದಿದ್ದಾರೆ. ಎರಡರಲ್ಲೊಂದು. ನಿಮ್ಮನ್ನೇ ಬಿಟ್ಟು ಹೋಗಿದ್ರೇನೋ ಮುಂಚೆ. ಆ ಬೇಜಾರಿದೆ ಅವ್ರಿಗೆ, ಆ ಬೇಜಾರಿದೆ. ಸಿಕ್ಸ್ ಆಫ್ ಪೆಂಟಕಲ್ಸ್, ಮತ್ತೆ ಪೆಂಟಕಲ್ಸ್, ಬರೀ ಪೆಂಟಕಲ್ಸ್ ಎನರ್ಜಿನ ಬರ್ತಿದೆ ಗೈಸ್. ತುಂಬಾ ಮನಿ ಮೈಂಡೆಡ್ ಪರ್ಸನ್ ಅವರು, ತುಂಬಾ ಮನಿ ಮೈಂಡೆಡ್. ಅವ್ರಿಗೆ ಫಸ್ಟ್ ಮನಿ, ಆಮೇಲೆ ಎಲ್ಲ ಗೈಸ್. ಆದ್ರೆ ನಿಮಗ್ ಗೊತ್ತಿಲ್ಲ ಅದು, ಅವ್ರು ಯಾವತ್ತೂ ಅದನ್ನ ಶೋ ಮಾಡ್ಕೊಳಲ್ಲ. ಅವ್ರ ಮನ್ಸಲ್ಲಿರೋದ್ ಬರ್ತಾ ಇದೆ ಅಲ್ಲಿ. ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾರೆ, ಆದ್ರೆ ತಗೊಳಲ್ಲ. ತುಂಬಾ ಅನ್ಕೋತಾರೆ, ತುಂಬಾ ಒಂದೊಂದ್ಸರಿ ಅಳೋದಿದೆ, ನೈಟ್ ಹೊತ್ತು ಹತ್ತಿದ್ದಾರೆ ನಿಮ್ನ ನೆನ್ಸ್ಕೊಂಡು. ಮತ್ತೆ ಎಮೋಷನಲ್ ಫೀಲಿಂಗ್ ಇದೆ, ಆದ್ರೆ ಆಕ್ಷನ್ ತಗೊಳಲ್ಲ. ಬಿಕಾಸ್ ಅವ್ರಿಗೆ ಫಸ್ಟ್ ಮನಿ, ದುಡ್ಡುಗೋಸ್ಕರ ಬಿಟ್ಟು ಹೋಗಿರ್ಬೋದು ನಿಮ್ನ ಗೈಸ್. ಅವ್ರು ದುಡ್ಡುಗೋಸ್ಕರ ಬಿಟ್ಟು ಹೋಗಿರ್ಬೋದು ನಿಮ್ನ, ಅಥವಾ ಬೇರೆಯವ್ರು ಅವ್ರನ್ನ ದುಡ್ಡುಗೋಸ್ಕರ ಬಿಟ್ಟು ಹೋಗಿರ್ಬೋದು. ಅದಕ್ಕೆ ಅರ್ನ್ ಮಾಡ್ಬೇಕು ಅನ್ಕೊಂಡಿದಾರೇನೋ. ಒಟ್ನಲ್ಲಿ ಅವ್ರಿಗೆ ಮನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಅವ್ರ ಲೈಫಲ್ಲಿ. ಅವ್ರು ಏನೇ ಆಕ್ಷನ್ ತಗೊಂಡ್ರು ದುಡ್ಡು ಬಂದ್ಮೇಲೆ ಮಾತ್ರ. ನೋಡಿ ಅವ್ರ ಲೈಫಲ್ಲಿ ಏನೋ ದೊಡ್ಡದು ಶಾಕಿಂಗ್ ಸಿಚುವೇಶನ್ ನಡೆದಿದೆ. ಯಾರ ಕಡೆಯಿಂದ ಮೋಸ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಏನೋ ಆಗಿರ್ಬೋದು, ತುಂಬಾ ಶಾಕಿಂಗ್ ಸಿಚುವೇಶನ್ ನಡೆದಿದೆ. ಅದ್ರಿಂದ ಅವ್ರು ಇಷ್ಟೊಂದು ಮನಿ ಮೈಂಡೆಡ್ ಆಗಿದ್ದಾರೆ ಅವ್ರ ಲೈಫಲ್ಲಿ. ಅದನ್ನು ನಿಮ್ಗೆ ಹೇಳಿಲ್ಲ ಅವರು. ತುಂಬಾ ಶಾಕಿಂಗ್ ಸಿಚುವೇಶನ್ ಅವ್ರ ಲೈಫಲ್ಲಿ ನಡೆದಿದೆ. ಟವರ್ ಮೂಮೆಂಟ್ ಬಂದಿದೆ ಗೈಸ್, ನೋಡಿ ಇಲ್ಲಿ ಬಿದ್ದಿದ್ದಾರೆ.
ಯಾರೋ ಮೋಸ ಮಾಡಿರ್ಬೋದು, ಅಥವಾ ಅವ್ರು ಅನ್ಕೊಂಡಂಗ ಅವ್ರ ಲೈಫಲ್ಲಿ ನಡೆದಿಲ್ಲ. ದಿ ಮೆಜಿಷಿಯನ್. ಓಕೆ, ಆಕ್ಚುಲಿ ಅವ್ರ ಲೈಫಲ್ಲಿ ಅಥವಾ ನಿಮ್ಮಿಬ್ರ ಮಧ್ಯೆ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಗೈಸ್. ನನ್ ಬ್ಲ್ಯಾಕ್ ಮ್ಯಾಜಿಕ್ ಕಾಣಿಸ್ತಾ ಇದೆ, ಯಾರೋ ಮಾಡ್ಸಿರೋ ತರ. ಯಾಕಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಯಾರೋ ನೀವಿಬ್ರು ಬೇರೆ ಆಗ್ಲಿ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಸಿರ್ಬೋದು ಗೈಸ್. ಅಥವಾ ಅವರು ಶೋ ಮಾಡಕ್ಕೆ ಅವರು ಏನ್ ಅವ್ರ ಟವರ್ ಮೂಮೆಂಟ್ ಅನುಭವಿಸಿದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅನುಭವಿಸಿದಾರೆ, ಅದನ್ನೆಲ್ಲ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಇದೇನ್ ಸಿಚುವೇಶನ್ ಇದೆ ಅದನ್ನ. ಸೊ ಅವರು ಸ್ಪಿರಿಚುವಲ್ ಆಗಿದ್ದಾರೆ ಈಗ. ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಇರ್ಬೋದು, ಬಟ್ ನಿಮ್ ಪರ್ಸನ್ ಈಗ ದುಡ್ಡು ಮನಿ ಮೈಂಡೆಡ್ ಎಲ್ಲ ತುಂಬಾ ಇದೆ, ಬಟ್ ಅವ್ರು ಸ್ವಲ್ಪ ಸ್ಪಿರಿಚುವಲ್ ಆಗಿದ್ದಾರೆ ಈಗ. ಶಂಖ ಕಾಣಿಸ್ತಿದೆ. ಸುಮಾರು ಜನ ವಿಷ್ಣು ಭಕ್ತರು ಇರ್ಬೋದು, ಸ್ಪಿರಿಚುವಲ್ ಆಗಿದ್ದಾರೆ ಇತ್ತೀಚೆಗೆ. ಯಾಕಂದ್ರೆ ಅವ್ರ ಲೈಫಲ್ಲಿ ಅನುಭವಿಸಿರೋ ಟವರ್ ಮೂಮೆಂಟು ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಲ್ಲ ಅವ್ರು ನಿಮ್ಗೆ ಶೋ ಮಾಡಲ್ಲ. ಇದೆಲ್ಲ ಅವ್ರದ್ದು ನಾನು ಹೇಳಿದ್ನಲ್ಲ, ಏನ್ ಶೋ ಮಾಡಲ್ಲ, ಅವ್ರ ಮನ್ಸಲ್ಲಿರೋದು. ಸ್ಪಿರಿಚುಯಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅವೆಕನ್ ಇದ್ದಾರೆ, ಬಟ್ ಅವರು ಶೋ ಮಾಡ್ಕೊಳಲ್ಲ. ಓಕೆನಾ? ಫೈಲ್ 1% ರಿಯಲ್ ಫೀಲಿಂಗ್ಸ್ ಇನ್ನೇನಿದೆ, ನನ್ನ ವಿವರ್ಸ್ಗೆ ಶೋ ಮಾಡದೇ ಇರೋ ಫೀಲಿಂಗ್ಸ್. ನಿಮ್ಗೆ ಹೈಯರ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಎಂಗೇಜ್ಮೆಂಟ್ ಬಂದಿದೆ ನೋಡಿ ಕಾರ್ಡ್. ಓಕೆನಾ? ನಿಮ್ಗೆ ಹೈಯರ್ ಕಮಿಟ್ಮೆಂಟ್ ಕೊಡ್ಬೇಕು. ನಾನು ಅವಾಗ್ಲೇ ಹೇಳ್ದೆ, ಫ್ರೆಂಡ್ಶಿಪ್ ಇದ್ರೆ ಮ್ಯಾರೇಜ್ ಇದ್ರೆ ಓಕೆ, ಸಾರಿ, ಫ್ರೆಂಡ್ಶಿಪ್ ಇದ್ರೆ ಲವ್ ಇದ್ರೆ ಮ್ಯಾರೇಜ್, ಆತರ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ಮ್ಯಾರೇಜ್ ಕಾರ್ಡ್ ಬಂತು ಗೈಸ್. ನಾನು ಏನ್ ಹೇಳ್ದೆ, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಏನೂ ನಿಮ್ ಹತ್ರ ತೋರ್ಸ್ಕೊಂಡಿಲ್ಲ. ಅವ್ರ ಮನ್ಸಲ್ಲಿ ಇದೆಲ್ಲ ನಡೀತಾ ಇರೋದು. ಸ್ಪಿರಿಚುಯಲಿ ಅವೆಕನ್ ಆಗಿದ್ದಾರೆ, ತುಂಬಾ ಟವರ್ ಮೂಮೆಂಟ್ ಅನುಭವಿಸಿದ್ದಾರೆ, ಬಟ್ ಅವ್ರೇನು ಇವೆಲ್ಲ ನಿಮ್ಗೆ ಶೋ ಮಾಡಲ್ಲ. ನೋಡಿ ನಾನೇನ್ ಹೇಳ್ದೆ, ನಾಟ್ ಶೋಯಿಂಗ್ ಪೋಕರ್ ಫೇಸ್. ಅವರು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಳಲ್ಲ, ಶೋ ಮಾಡಲ್ಲ. ಅವ್ರ ಮನ್ಸಲ್ಲಿ ಇದೆಲ್ಲ ನಡೀತಾ ಇದೆ. ಓಕೆನಾ? ಶೋ ಮಾಡೋದೇ ಬೇರೆ ತರ, ಈ ತರ ಶೋ ಮಾಡೋದು ಫುಲ್ ನಾನ್ ಪ್ರಾಕ್ಟಿಕಲ್, ನಾನ್ ಸ್ಟ್ರಿಕ್ಟು, ನಾನ್ ದೇವ್ರ ನಂಬಲ್ಲ, ಆ ತರ ಇರ್ಬೋದು ಸುಮಾರು ಜನ. ಅಥವಾ ನಾನೇನು ಪ್ರೇ ಮಾಡಲ್ಲಪ್ಪ ಅಂತ ಅನ್ಬೋದು, ಬಟ್ ಅವರು ತುಂಬಾ ಸ್ಪಿರಿಚುವಲ್ ಇದ್ದಾರೆ. ಸೋಲ್ ಕನೆಕ್ಷನ್. ಅವ್ರಿಗೆ ಗೊತ್ತು ನೀವಿಬ್ರು ಸೋಲ್ ಜರ್ನಿಲಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತು. ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಇದ್ದೀರಾ, ಮತ್ತೆ ನಿಮ್ನ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತಾನೆ ಅನ್ಕೊಂಡಿದ್ದಾರೆ ಗೈಸ್. ಎಷ್ಟು ಕಾರ್ಡ್ಸ್ ಬಂದಿದೆ ನೋಡಿ, ಬಟ್ ಏನು ನಿಮ್ಗೆ ಹೇಳಿಲ್ಲ ಅವರು. ಓಕೆನಾ? ನಿಮ್ದು ಪಿಕ್ಚರ್ಸ್ ನೋಡ್ತಾರೆ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ, ಮತ್ತೆ ನಿಮ್ ಜೊತೆ ಹಿಂದೆ ಕಳ್ದಿರೋಂತ ಕ್ಷಣಗಳನ್ನ ನೆನ್ಸ್ಕೋತಾರೆ, ಹೊಸ ಮೆಮೊರೀಸ್ನು ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ? ಈ ಫೀಲಿಂಗ್ಸ್ ಎಲ್ಲ ಅವ್ರು ಶೋ ಮಾಡಿಲ್ಲ, ಮಾಡದೇ ಇರೋ ಫೀಲಿಂಗ್ಸ್ ನಾನು ಹೇಳ್ತಿರೋದು ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್ ಫೈಲ್ 1 ಅವ್ರಿಗೆ, ಅವ್ರ ಪರ್ಸನ್. ನನ್ ಕಾರ್ಡಲ್ಲಿ ಏನ್ ಬರ್ತಿದೆ ಅದ್ ಹೇಳ್ತಿದ್ದೀನಿ ಗೈಸ್. ಓಕೆನಾ? ಇನ್ನು ಏನ್ ಅವರು ಹೇಳ್ಕೊಂಡಿಲ್ಲ ನೋಡಿ. ದ ಹೀಟ್ ಬಿಟ್ವೀನ್ ಅಸ್ ಇಸ್ ಇಂಟೆನ್ಸ್. ನನ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅನ್ನಲ್ಲ, ಅವ್ರು ತುಂಬಾ ನಿಮ್ ಜೊತೆ ಒಳ್ಳೆ ಕೆಮಿಸ್ಟ್ರಿ ನೋಡ್ತಾರೆ. ಅವರು ತುಂಬಾ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಶೋ ಮಾಡಲ್ಲ. ಪೋಕರ್ ಫೇಸ್. ಮತ್ತೆ ರಿಸ್ಕ್ ತಗೊಳಕ್ ಅವ್ರಿಗೆ ಇಷ್ಟ ಇಲ್ಲ, ಸೊ ಶೋ ಮಾಡ್ತಾ ಇಲ್ಲ ಗೈಸ್. ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಈ ತರ ಶೋ ಮಾಡ್ದೆ ಈ ತರ ನೆಡ್ಕೊಳ್ಳೋದಿರ್ಬೋದು, ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಗೈಸ್. ಅವ್ರಿಗಿನ್ನೂ ಕರೆಕ್ಟ್ ಡಿಸಿಷನ್ ತಗೊಳಕ್ ಆಗ್ತಿಲ್ಲ, ಸೊ ಅವರು ಏನೂ ಓಪನ್ ಅಪ್ ಆಗ್ತಾ ಇಲ್ಲ ಗೈಸ್. ಸಿಚುವೇಶನ್ ಅದೇ, ಅವ್ರದ್ದು ಲೈಫಲ್ಲಿ ಟವರ್ ಮೂಮೆಂಟ್ ಬಂದ್ ಹೋಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದ್ ಹೋಗಿದೆ, ಚೈಲ್ಡ್ಹುಡ್ ಟ್ರಾಮಾ,
ಅವ್ರಿಗೆ ಚಿಕ್ಕದ್ರಿಂದ ತುಂಬಾ ಜನ ಅವ್ರು ನಮ್ದವ್ರು ಅವ್ರನ್ನ ಬಿಟ್ಟು ಹೋಗಿರ್ಬೋದು, ಮೋಸ ಆಗಿರ್ಬೋದು ಅವ್ರ ಲೈಫಲ್ಲಿ, ಅಥವಾ ಅವ್ರು ತುಂಬಾ ಪ್ರೀತಿಸಿದವ್ರನ್ನ ಕಳ್ಕೊಂಡಿರ್ಬೋದು. ಆ ಟ್ರಾಮಾ ನಿಮ್ ವ್ಯಕ್ತಿಗ್ ತುಂಬಾ ಇದೆ ಗೈಸ್. ರಿಪೀಟೆಡ್ ಆಗಿ ನನ್ಗೆ ಅವ್ರನ್ನ ಯಾರೋ ಬಿಟ್ಟು ಹೋಗಿರೋದು ಜಾಸ್ತಿ ಬರ್ತಿದೆ ಗೈಸ್. ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ, ಆ ಟ್ರಾಮಾದಿಂದ ಅವ್ರು ಇನ್ನೂ ಆಚೆ ಬಂದಿಲ್ಲ. ಸೊ ಅವ್ರು ಯಾರಿಗೂ ಬೇಗ ಓಪನ್ ಅಪ್ ಆಗಲ್ಲ, ಯಾರ ಜೊತೆನೂ ಜಾಸ್ತಿ ಫ್ರೆಂಡ್ಸ್ ಆಗಲ್ಲ. ಬಟ್ ತೋರ್ಸ್ಕೊಳಕ್ ನನ್ಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಅಂತ, ಬಟ್ ಅವ್ರು ತುಂಬಾ ಸೆಲೆಕ್ಟಿವ್ ಇದಾರೆ. ಒಂದೊಂದ್ ಹೆಜ್ಜೆ ಇಡ್ಬೇಕಂದ್ರೂ ತುಂಬಾ ಯೋಚನೆ ಮಾಡ್ತಾರೆ. ಸೊ ತುಂಬಾ ಸ್ಲೋ ಎನರ್ಜಿ, ತುಂಬಾ ಪೆಂಟಿಕಲ್ಸ್ ಬರೋದ್ರಿಂದ ಅವ್ರ ಲೈಫಲ್ಲಿ ಏನ್ ಗೋಲ್ ಇದೆ ಅದನ್ನ ರೀಚ್ ಮಾಡ್ಬಿಟ್ಟೆ ನಿಮ್ ಹತ್ರ ಬರೋದು. ತುಂಬಾ ಮನಿ ಮೈಂಡೆಡ್ ಇದಾರೆ ಸದ್ಯದ ಪರಿಸ್ಥಿತಿಲಿ, ಮತ್ತೆ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಚೈಲ್ಡ್ಹುಡ್ ಟ್ರಾಮಾ ತುಂಬಾ ಇದೆ. ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಆ ಗಾಯ ಇನ್ನ ವಾಸಿ ಆಗಿಲ್ಲ ಅವ್ರಿಗೆ. ಸೊ ಎಲ್ಲಾರು ನೋಡಿದ್ರು ಅವ್ರಿಗೆ ಆ ಭಯ ಇದೆ, ಇವ್ರು ಹಂಗೆ ಬಿಟ್ಟು ಹೋದ್ರೆ, ಮೋಸ ಮಾಡ್ಬಿಟ್ರೆ ಅಂತ. ಸೊ ಅವ್ರಿಗೆ ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಅವ್ರಿಗೆ ತುಂಬಾ ಹರ್ಟ್, ಒಳಗೇನೆ ಹರ್ಟ್ ಆಗ್ತಿದೆ ಅವ್ರಿಗೆ. ನನ್ ಕೈಲಿ ಯಾಕೆ ಆಗ್ತಿಲ್ಲ ಡಿಸಿಷನ್ ತಗೊಳಕ್ಕೆ? ಯಾಕಂದ್ರೆ ನಿಮ್ ಜೊತೆ ತುಂಬಾ ಕೆಮಿಸ್ಟ್ರಿ, ಇಂಟೆನ್ಸ್, ತುಂಬಾ ಇಂಟೆನ್ಸ್ ಅಂದ್ರೆ ವೆರಿ ಇಂಟೆನ್ಸ್, ವೆರಿ ಮಚ್ ಫೀಲ್ ಆದ್ರೂ ಅವರು ಇನ್ನೂ ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಬಿಕಾಸ್ ಚೈಲ್ಡ್ಹುಡ್ ಟ್ರಾಮಾ ಗೈಸ್. ಯಾರೋ ಬಿಟ್ಟು ಹೋಗಿದ್ದಾರೆ, ಆ ಎನರ್ಜಿ ತುಂಬಾ ಬರ್ತಿದೆ ಪೈಲ್ 1 ಅಲ್ಲಿ. ಸ್ವಲ್ಪ ಜನ ಹೇಳ್ಕೊಂಡಿರ್ಬೋದು, ಸ್ವಲ್ಪ ಜನ ಖಂಡಿತ ಹೇಳ್ಕೊಂಡಿರಲ್ಲ. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಯಾವ್ದಾದ್ರು ಡೆಡಿಕೇಟ್ ಮಾಡ್ತಾರ ನೋಡೋಣ ಪೈಲ್ 1. ಅವ್ರು ಡೆಡಿಕೇಟ್ ಮಾಡೋದು ಅಂದ್ರೆ ಅವರ ಮನ್ಸಲ್ಲಿರೋ ಫೀಲಿಂಗ್ಸ್ ಈ ಸಾಂಗ್ ಅಲ್ಲಿ ನಿಮಗ್ ಸಿಗುತ್ತೆ ಅಂತ ಅಷ್ಟೇ ಗೈಸ್. ಈ ಸಾಂಗ್ ಫುಲ್ ನೋಡಿ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ, ನೀನು ವಧುವಾದೆ ನನಗೆ ಅಂತ ಹೇಳ್ತಿದ್ದಾರೆ. ನಾನು ಆವಾಗ್ಲೇ ಏನ್ ಹೇಳ್ದೆ, ಅವ್ರಿಗೆ ಅವ್ರ ತಲೆಯಲ್ಲಿ ಮ್ಯಾರೇಜ್ ವೆಡ್ಡಿಂಗ್ ಕಾರ್ಡ್ ಬಂದಿದೆ, ಮ್ಯಾರೇಜ್ ಬಗ್ಗೆನೂ ಯೋಚನೆಗಳಿದೆ, ಹೇಳಲ್ಲ ಅಂತ ಹೇಳಿದ್ದೆ ಅಲ್ವಾ. ನೋಡಿ, ನೀನು ವಧುವಾದೆ ನನಗೆ ಅಂತ ಬಂದಿದೆ ಸಾಂಗು. ಈ ಸಾಂಗ್ ಫುಲ್ ನೋಡಿ ಗೈಸ್, ಓಕೆನಾ? ಫುಲ್ ನೋಡಿ. ನಿಮ್ಗೆ ಇನ್ನೂ ನಿಮ್ ಪರ್ಸನ್ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಯಾಕಂದ್ರೆ ಅವ್ರು ಇದನ್ನೆಲ್ಲ ನಿಮ್ಗಿನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ತುಂಬಾ ಚೈಲ್ಡ್ಹುಡ್ ಟ್ರಾಮಾ ಇರೋದ್ರಿಂದ ಅವರು ಎಲ್ಲಾನು ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆನಾ? ಮತ್ತೆ ಡಿಸಿಷನ್ಗೂ ಅವ್ರು ಬರಕ್ ಆಗ್ತಾ ಇಲ್ಲ. ಈ ಹಾಡ್ ನೋಡಿ ನಿಮ್ಗೆ ಇನ್ನೂ ಒಂದಷ್ಟು ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಅವ್ರೇನ್ ನಿಮ್ಗೆ ಶೋ ಮಾಡ್ತಿಲ್ಲ, ಮೆಸೇಜಸ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಕೃಷ್ಣಂ ಒಂದೇ ಜಗದ್ಗುರು. ವೆಲ್ಕಮ್ ಪೈಲ್ 2. ಹಾಯ್ ಗೈಸ್. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರು ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಮತ್ತೆ ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ನೋಡಿ, ಮತ್ತೆ ಕಣ್ ಮುಚ್ಚಿದ್ರೆ ಅವ್ರು ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಓಕೆನಾ? ಯೂನಿವರ್ಸ್ ಪ್ಲೀಸ್. ಮತ್ತೆ ನಿಮ್ಮ ಪರ್ಸನ್ ಏನ್ ಶೋ ಮಾಡ್ತಾರೆ ವರ್ಸಸ್ ಅವ್ರು ಏನ್ ಫೀಲ್ ಮಾಡ್ತಾರೆ ಅಂತ. ಓಕೆನಾ? ಫಸ್ಟ್ ನಿಮ್ ಪರ್ಸನ್ ಹೇಗ್ ಶೋ ಮಾಡ್ತಾರೆ ಅಂತ ನೋಡೋಣ. ಅಂದ್ರೆ ಹೇಗ್ ನಡ್ಕೊಳ್ತಾರೆ ಎದುರುಗಡೆ ಅಂತ. ಓಕೆ, ಡೆವಿಲ್. ಓಕೆ, ಸ್ಟ್ರೆಂತ್, ಐ ಆಫ್ ವಾಂಡ್ಸ್, ವಾವ್, ಪೇಜ್ ಆಫ್ ಕಪ್ಸ್, 9 ಆಫ್ ಕಪ್ಸ್. ಗೈಸ್ ಫಸ್ಟ್ ಕಾರ್ಡ್ ಡೆವಿಲಿಶ್ ಎನರ್ಜಿ ಬಂದಿದೆ. ಅಂದ್ರೆ ಅವರು ತುಂಬಾ ಪೊಸೆಸಿವ್ ಅಂತ ತೋರ್ಸ್ಕೊತಾರೆ, ತುಂಬಾ ಪವರ್ಫುಲ್ ಅಂತ ತೋರ್ಸ್ಕೊತಾರೆ, ತುಂಬಾ ಕಂಟ್ರೋಲಿಂಗ್ ಅಂತ ತೋರ್ಸ್ಕೊತಾರೆ, ತುಂಬಾ ನೆಗೆಟಿವ್ ಆಗಿ ತೋರ್ಸ್ಕೊತಾರೆ ಅನ್ಸುತ್ತೆ. ನಿಮ್ಗೆ ಅವ್ರಂಗ್ ಕಾಣಿಸಿದ್ದಾರೆ. ತುಂಬಾ ವರ್ಕ್ ಲೋಡ್ ಇದೆ ಅಂತ ತೋರ್ಸ್ಕೊತಾರೆ. ಅಡಿಕ್ಷನ್ಸ್ ಇರ್ಬೋದು ಅಂತ ತೋರ್ಸ್ಕೊಂಡಿದ್ದಾರೆ.
ಓಕೆನಾ. ಮತ್ತೆ ತುಂಬಾ ಬ್ರೇವ್, ತುಂಬಾ ಕಾನ್ಫಿಡೆಂಟು, ತುಂಬಾ ವರ್ಕೋಹಾಲಿಕ್ಕು, ಮತ್ತೆ ಚಾಲೆಂಜಸ್ ತಗೊಳ್ಳೋ ತರ, ಕರೆಕ್ಟ್ ಡಿಸಿಷನ್ನೇ ತಗೋತೀನಿ ಅನ್ನೋ ತರ, ತುಂಬಾ ಕಂಟ್ರೋಲಿಂಗ್ ಎನರ್ಜಿ ತೋರಿಸಿದ್ದಾರೆ ಗೈಸ್ ನಿಮ್ಗೆ. ತುಂಬಾ ನಾನು ಕಂಟ್ರೋಲಿಂಗ್ ಅಂತ. ಮತ್ತೆ ಜಗಳ, ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ, ತುಂಬಾ ಆರ್ಗ್ಯುಮೆಂಟ್ಸ್, ಕಾಂಪಿಟೇಷನ್ ಎನರ್ಜಿ ತೋರಿಸ್ಕೊಂಡಿದ್ದಾರೆ, ಆರ್ಗ್ಯುಮೆಂಟ್ ಮಾಡಿರ್ಬೋದು, ಜಗಳಗಳು ಕಾಣಿಸ್ತಿದೆ ತುಂಬಾ. ಮತ್ತೆ ನಿಮ್ಮಿಬ್ರ ಮಧ್ಯೆ ತುಂಬಾ ವ್ಯಕ್ತಿಗಳಿದ್ದಾರೆ ಅಂತ ತೋರಿಸ್ಕೊಂಡಿದ್ದಾರೆ. ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಆಗಿದೆ ಗೈಸ್. ತುಂಬಾ ನಿಮ್ನ ಕಂಟ್ರೋಲ್ ಮಾಡೋ ತರ ಶೋ ಮಾಡ್ತಾರೆ ಅವ್ರು. ತುಂಬಾ ಕೋಪ ಮಾಡ್ಕೊಳ್ಳೋದು. ಸುಮಾರು ಜನಕ್ಕೆ ಅಡಿಕ್ಷನ್ಸ್ ಇರ್ಬೋದು, ಡ್ರಿಂಕಿಂಗ್, ಸ್ಮೋಕಿಂಗ್, ಆ ತರ. ನಿಮ್ನ ಕಟ್ಟಾಕಿ ಇಟ್ಕೊಂಡಂಗೆ, ಕಟ್ಟಾಕಿ ಇಟ್ಕೊಳ್ಳೋ ತರ ನಿಮ್ಗೆ ಫೀಲ್ ಆಗಿರುತ್ತೆ ಅವ್ರ ಕಡೆಯಿಂದ. ಅವ್ರು ಹಂಗ್ ಶೋ ಮಾಡ್ತಾರೆ. ತುಂಬಾ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಏನಕ್ಕೂ ಕನ್ವಿನ್ಸ್ ಆಗಲ್ಲ, ಒಪ್ಕೊಳ್ಳಲ್ಲ. ಕಾಂಪಿಟೇಟಿವ್ ಎನರ್ಜಿ ಜಾಸ್ತಿ. ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಟ್ರೆಂತ್, ಅವ್ರು ತುಂಬಾ ಸ್ಟ್ರೆಂತ್ ಅಂತ ತೋರಿಸ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಸ್ಟ್ರೆಂತ್ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ಓಕೆ, ಎಂಥವ್ರನ್ನು ನಾನು ಕಂಟ್ರೋಲ್ ಮಾಡ್ತೀನಿ, ಎಂಥವ್ರನ್ನು ನಾನು ಪಳಗಿಸ್ತೀನಿ, ಎಂಥವ್ರನ್ನು ನಾನು ಸೋಲಿಸ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆ ಗೈಸ್. ಫೈಲ್ 2% ನಿಮಗ್ ಶೋ ಮಾಡೋದು. ಮತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಜಾಸ್ತಿ ಅಂತ ತೋರಿಸ್ಕೊಂಡಿದ್ದಾರೆ ಅವರು. ಇಮ್ಮೆಚ್ಯೂರ್ ಅಂತ ಅನ್ಸಿರ್ಬೋದು ನಿಮ್ಗೆ. ಮತ್ತೆ ತುಂಬಾ ಡ್ರೀಮ್, ಕನ್ಸ್ಗಳು ಜಾಸ್ತಿ ಅಂತ ಅನ್ಸಿರ್ಬೋದು. ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಕಡೆ ಅಂತ ನಿಮ್ಗೆ ಅನ್ಸಿರ್ಬೋದು. ಆತರ ಶೋ ಮಾಡ್ತಾರೆ, ತುಂಬಾ ಅಟ್ರಾಕ್ಟ್ ಆಗಿದ್ದೀನಿ ಅಂತ. ಆಬ್ವಿಯಸ್ಲಿ ಅವ್ರು ತುಂಬಾ ಪಾಸಿಟಿವ್ ಅಂತ ತೋರಿಸ್ಕೊಂಡಿದ್ದಾರೆ. ತುಂಬಾ ಅಟ್ರಾಕ್ಟೆಡ್ ಆಗಿದ್ದೀನಿ ಅಂತ ಶೋ ಮಾಡಿದ್ದಾರೆ. ಮತ್ತೆ ಅವರು ಚೆನ್ನಾಗಿ ಡ್ರೆಸ್ ಅಪ್ ಆಗ್ತಾರೆ, ಸೆಲ್ಫ್ ಕೇರ್ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಸೆಲ್ಫಿಶ್ ಪರ್ಸನ್ ಇದ್ದಾರೆ, ಅವ್ರು ಅದನ್ನ ಶೋ ಮಾಡ್ಕೋತಾರೆ. ಅವ್ರು ಹಂಗ್ ಇರೋದೇ ಹಂಗೆ ಅಂತ. ಮತ್ತೆ ನಿಮ್ ಗಿಫ್ಟ್ಸ್ ಏನಾದ್ರು ಕೊಡ್ಬೇಕು, ಗಿಫ್ಟ್ಸ್ ಹತ್ತತ್ರ ಕೊಡ್ತಿರ್ತಾರೆ. ಶೋ ಆಫ್ ಜಾಸ್ತಿ, ಗಿಫ್ಟ್ಸ್ ಕೊಟ್ಬಿಟ್ಟು. ಅವ್ರ ಲೈಫಲ್ಲಿ ತುಂಬಾ ಖುಷಿ ಖುಷಿಯಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂತ ಶೋ ಮಾಡ್ಕೋತಾರೆ. ಮತ್ತೆ ನಾನ್ ಅವ್ರ ಲೈಫಲ್ಲಿ ಎಲ್ಲ ಅಚೀವ್ ಮಾಡಿದೀನಿ ಅಂತ ಶೋ ಮಾಡ್ಕೋತಾರೆ. ಮತ್ತೆ ತುಂಬಾ ನಿಮ್ ಜೊತೆ ಇದ್ರೆ ನಾನ್ ಸ್ಯಾಟಿಸ್ಫೈಡ್ ಆಗಿರ್ತೀನಿ ಅಂತ ಶೋ ಮಾಡ್ತಾರೆ. ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಶೋ ಮಾಡ್ತಾರೆ. ತುಂಬಾ ಕೇರ್ ಮಾಡ್ತೀನಿ ಅಂತ ಶೋ ಮಾಡ್ಕೋತಾರೆ. ತುಂಬಾ ಕೇರ್ ಮಾಡೋದು, ನಿಮ್ನ ಓವರ್ ಕೇರ್ ಮಾಡೋದು, ಓವರ್ ಪಾಸೆಸಿವ್ ಆಗೋದು, ಓವರ್ ಕಂಟ್ರೋಲ್ ಮಾಡೋದು, ಎಲ್ಲ ಓವರ್ 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 ಗೈಸ್. ನಿಮ್ ಪರ್ಸನ್ ಫೈಲ್ 2 ತುಂಬಾ ಡೀಪ್ ಲವ್ ಇದೆ, ಕಂಟ್ರೋಲಿಂಗು ಇದೆ, ಅದನ್ನೆಲ್ಲ ಅವ್ರು ಶೋ ಮಾಡ್ಕೋತಾರೆ. ಹೈ ಇನ್ಕಮ್ ಇದೆ ನಿಮ್ ಪರ್ಸನ್ಗೆ ಅಂತ ಶೋ ಮಾಡ್ಕೋತಾರೆ. ಮತ್ತೆ ತುಂಬಾ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂತಾನು ತುಂಬಾ ಜನ ಶೋ ಮಾಡ್ಕೊಂಡಿದ್ದಾರೆ. ಓಕೆನಾ. ಈಗ ಅವರ ಅವ್ರ ಮನ್ಸಲ್ಲಿ ರಿಯಲ್ ಫೀಲಿಂಗ್ಸ್ ಏನು ನಿಮ್ ಮೇಲೆ ಅಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ರಿಯಲ್ ಫೀಲಿಂಗ್ಸ್ ಏನು ಫೈಲ್ 2 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ರಿಯಲ್ ಫೀಲಿಂಗ್ಸ್ ಏನು ಅಂತ ನೋಡೋಣ. 2 ಆಫ್ ಸ್ಪೋರ್ಟ್ಸ್. ಅವ್ರು ಇನ್ನೂ, ಅವ್ರಿಗೆ ಆಪ್ಷನ್ ಇದೆ ಗೈಸ್, 2 ಆಪ್ಷನ್ ಇದೆ, ಅದ್ರಲ್ಲಿ ಜಗಲ್ ಮಾಡ್ತಿದ್ದಾರೆ ಅವ್ರು. ಅದನ್ನ ಅವರು ನಿಮ್ಗೆ ಶೋ ಮಾಡಿಲ್ಲ. ಮನ್ಸಲ್ಲಿದೆ, ಅವ್ರಿಗೆ ಮನ್ಸಲ್ಲಿದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ, ಅಂದ್ರೆ ಅವ್ರಿಗೆ ಕಣ್ಣು ಓಪನ್ ಮಾಡಕ್ ಇಷ್ಟ ಇಲ್ಲ. ಓಕೆನಾ. ಕಣ್ಣು ಓಪನ್ ಮಾಡಕ್ ಇಷ್ಟ ಇಲ್ಲ ಬಿಕಾಸ್ ಅವ್ರಿಗೆ 2 ಆಪರ್ಚುನಿಟಿ ಇದೆ, ಕನ್ಫ್ಯೂಷನ್ ಇದೆ, ಕ್ರಾಸ್ ರೋಡ್ ಅಲ್ಲಿ ಇದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಬಟ್ ನಿಮಗ್ ತೋರ್ಸ್ಕೊಳಲ್ಲ. ನಿಮಗ್ ತೋರ್ಸ್ಕೊಳ್ಳೋದು ತುಂಬಾ ಡೀಪ್ ಲವ್ ಇದೆ. ಓವರ್ ಪ್ರೊಸೆಸ್, ನಾನು ನಿನ್ ಕಂಡ್ರೆ ತುಂಬಾ ಕೇರಿಂಗ್, ಗಿಫ್ಟ್ಸ್ ಎಲ್ಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಮನ್ಸಲ್ಲಿ 2 ಸಿಚುವೇಶನ್ ಅವ್ರಿಗಿದೆ, ಚಾಯ್ಸ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೋಡಿ. ಇನ್ನ ಅವರು ನೋಡಿ ಸ್ಯಾಡ್, ಒಳಗೊಳಗೆ ಅವ್ರಿಗೆ ಈ ಜಗಳ, ಈ ತರ ಓವರ್ ಪೊಸೆಸಿವ್, ಕಂಟ್ರೋಲಿಂಗ್ ಇರೋದು, ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಮತ್ತೆ ನಿಮ್ ಕಪ್ನ ಅವ್ರು ಇನ್ನೂ ತಗೊಂಡಿಲ್ಲ. ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ಕೊಡ್ತಾ ಇಲ್ಲ, ಅವರು ತಗೋತಾ ಇಲ್ಲ. ತುಂಬಾ ಚಾಯ್ಸಸ್ ಇದೆ ಗೈಸ್. ಮತ್ತೆ ಚಾಯ್ಸಸ್ ಕಾರ್ಡೇ ಬಂದಿದೆ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ನಿಮ್ಗೆ ಹೇಳ್ಕೊಂಡಿಲ್ಲ. ಆ ಟೈಮಲ್ಲೇ ಸ್ವಲ್ಪ ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ ಶುರು ಆಗ್ಬೋದು.
ತುಂಬಾ ಕಂಟ್ರೋಲಿಂಗ್ ಆಗ್ತಾರೆ ಆ ಟೈಮಲ್ಲಿ. ಓಕೆನಾ? ಮತ್ತೆ ಸೈಲೆಂಟ್ ಆಗ್ಬಿಡ್ತಾರೆ, ಆಗ ಏನು ಮಾತಾಡಲ್ಲ, ನೆಗ್ಲೆಕ್ಟ್ ಮಾಡೋದು, ರಿಫ್ಯೂಸ್ ಮಾಡೋದು, ಇಂಟ್ರೆಸ್ಟೇ ತೋರ್ಸಲ್ಲ ಏನ್ರ ಬಗ್ಗೆನೋ, ಆ ತರ ಕುತ್ಕೊಂಡ್ಬಿಡ್ತಾರೆ. ನಿಮ್ಗೆ ಈಗ ತಾನೇ ಚೆನ್ನಾಗಿದ್ರು, ಇಷ್ಟೊಂದ್ ಚೆನ್ನಾಗಿ ನಡ್ಕೋತಿದ್ರು, ಸಡನ್ ಆಗಿ ಹಿಂಗಾದ್ರಲ್ಲ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ. ನಿಮ್ ಕಪ್ನ ಇಸ್ಕೋಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಚಾಯ್ಸಸ್ ಬಗ್ಗೆ ನಿಮ್ಗೆ ಹೇಳಿಲ್ಲ ಅವರು. ನೋಡಿ, ಅವ್ರು ಖಂಡಿತ ರಿಚ್ ಆಗಿದ್ದಾರೆ, ವೆಲ್ ಸೆಟಲ್ಡ್ ಇದ್ದಾರೆ, ಸ್ವಲ್ಪ ಮ್ಯಾನಿಪ್ಯುಲೇಟಿವ್ ಇದ್ದಾರೆ, ಮಾತು ತುಂಬಾ ಚೆನ್ನಾಗ್ ಆಡ್ತಾರೆ ಅನ್ಸುತ್ತೆ. ಅವ್ರ ಮಾತು ಯಾರೇ ಕೇಳಿದ್ರು ಫಿದಾ ಆಗ್ಬೇಕು, ಆ ತರ ಮಾತಾಡ್ತಾರೆ ಅನ್ಸುತ್ತೆ ಅವ್ರು. ಮ್ಯಾನಿಪ್ಯುಲೇಟಿವ್ ಇದ್ದಾರೆ, ಮ್ಯಾನಿಪ್ಯುಲೇಟ್ ಮಾಡೋದು. ತುಂಬಾ ಪ್ರೀತಿಸ್ತಾರೆ ನಿಮ್ನ, ಸ್ಟೆಬಿಲಿಟಿ ಕೊಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಚೆನ್ನಾಗ್ ದುಡ್ಡೆಲ್ಲ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಒಳ್ಳೆ ಹೈ ಪೊಸಿಷನ್ ಅಲ್ಲಿ ಇದ್ದಾರೆ, ಹೈ ರ್ಯಾಂಕ್ ಅಲ್ಲಿ ಇದ್ದಾರೆ ಸಮಾಜದಲ್ಲಿ. ತುಂಬಾ ಫ್ರೂಟ್ಫುಲ್ ವ್ಯಕ್ತಿ ಅಂತ ನಿಮ್ಮನ್ನ ಅನ್ಕೋತಾ ಇದಾರೆ ಅವ್ರು. ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಅವ್ರು ಚೆನ್ನಾಗಿರ್ತಾರೆ, ಮಹಾರಾಜನ್ ತರಾನೇ ಇರ್ಬೋದು ಅಂತ ಅನ್ಕೋತಾ ಇದಾರೆ. ಮತ್ತೆ ನೀವು ಸೋಲ್ತೀರಾ ಅವ್ರಿಗೆ. ಅವ್ರ ಪವರ್, ಅವ್ರಿಗೆ ಏನೇ ನಿಮ್ಗೆ ಆರ್ಡರ್ ಮಾಡಿದ್ರು ನೀವ್ ಅದನ್ನ ಮಾಡ್ತೀರಾ, ಅದು ಅವ್ರಿಗೆ ಗೊತ್ತು. ಸೊ ನೀವ್ ಲೈಫಲ್ಲಿ ಬಂದ್ರೆ ಅವ್ರ ಮಹಾರಾಜನ್ ತರ ಇರ್ಬೋದು ಅಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಏನೇ ಚಾಯ್ಸಸ್ ಇದ್ರು ನಿಮ್ ಬಗ್ಗೆ ಅವರು ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಇರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಆದ್ರೆ ಇನ್ನು ಹೇಳಿಲ್ಲ, ಮಾತಲ್ಲಿ ಜಾಸ್ತಿ ಓಪನ್ ಅಪ್ ಆಗಲ್ಲ, ಅವ್ರ ಫೀಲಿಂಗ್ಸ್ ನ ಶೋ ಆಫ್ ಮಾಡಲ್ಲ. ನೋಡಿ, ಓವರ್ ಥಿಂಕ್ ಮಾಡ್ತಿದ್ದಾರೆ, ಟೆನ್ಷನ್ ಇದೆ, ಸ್ಟಕ್ ಆಗಿದ್ದಾರೆ, ಅವ್ರು ಯಾವ್ದೋ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅದನ್ನ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ, ಪ್ರೆಷರ್ ಇದೆ ಅವ್ರಿಗೆ. ಅವ್ರಿಗೆ ನಿಮ್ ಜೊತೆ ರಿಲೇಶನ್ಶಿಪ್ ತುಂಬಾ ಬೇಕು ಅಂತ ಅನ್ಸ್ತಿದೆ, ಆದ್ರೆ ಶೋ ಮಾಡಲ್ಲ. ನಾನ್ ಆಲ್ರೆಡಿ ಚೆನ್ನಾಗಿದ್ದೀನಿ ಲೈಫಲ್ಲಿ, ನನ್ಗೆ ಯಾರ ಅವಶ್ಯಕತೆನೂ ಇಲ್ಲ ಅನ್ನೋ ತರ ಶೋ ಮಾಡ್ತಾರೆ. ಬಟ್ ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ನೈಟ್ ಹೊತ್ತು ಸರಿಯಾಗಿ ನಿದ್ರೆನೂ ಮಾಡಲ್ಲ ಗೈಸ್. ಅವ್ರು ನೆನ್ಸ್ಕೊಂಡ್ ನಿಮ್ನ ತುಂಬಾ ಪ್ರೆಷರ್ ಅನ್ಸುತ್ತೆ. ರಿಲೇಶನ್ಶಿಪ್, ಅವ್ರಿಗೆ ಕಮಿಟ್ಮೆಂಟ್ ಅಂದ್ರೆ ಭಯ ಇದೆ ಗೈಸ್. ನಿಮ್ ಪರ್ಸನ್ಗೆ ಅವ್ರಿಗೆ ಕಮಿಟ್ಮೆಂಟ್ ಕೊಡ್ಬೇಕು ಅನ್ನೋದು ತುಂಬಾ ಭಯ ಇದೆ ಅವ್ರಿಗೆ. ಕಮಿಟ್ಮೆಂಟ್ ಅಷ್ಟು ಈಸಿಯಾಗಿ ಕೊಡಲ್ಲ ಅವರು, ಯಾಕಂದ್ರೆ ಅವ್ರಿಗೆ ಭಯ ಇದೆ. ಸೊ ಅವ್ರು ನಿಮ್ ಕಪ್ನಿನ ಇಸ್ಕೊತಾ ಇಲ್ಲ. ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ತುಂಬಾ ಭಯ ಇದೆ. ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂತಾನೆ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ. ಅವ್ರಿಗೆ ಅದಕ್ಕೆ ನಿದ್ರೆನೂ ಬರ್ತಿಲ್ಲ. ಹೌದು, ಅವ್ರಿಗೆ ಗೊತ್ತು ಅವ್ರ ಲೈಫಲ್ಲಿ ನೀವು ಬಂದ್ರೆ ಚೆನ್ನಾಗಿರ್ತೀರಾ ಅಂತ, ಬಟ್ ಅವ್ರಿಗೆ ಬೇರೆ ಚಾಯ್ಸಸ್ಸು ಇದೆ. ಮತ್ತೆ ಕಮಿಟ್ಮೆಂಟ್ ಅಂದ್ರೆ ಅವ್ರಿಗೆ ತುಂಬಾ ಭಯ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಕಮಿಟ್ಮೆಂಟ್ ಅಂದ್ರೆ ಅವ್ರು ತುಂಬಾ ಹೆದರ್ಕೋತಾರೆ ಗೈಸ್. ನೋಡಿ, ಜಗ್ಲಿಂಗ್ ಬಂದಿದೆ ಬ್ಯಾಕ್ ಆಫ್ ದ ಡೆಕ್. ಅಂದ್ರೆ ಅವ್ರು ಯಾವ್ದೋ ಸಿಚುವೇಶನ್ ಅಲ್ಲಿ ಅವ್ರು ಜಗಲ್ ಮಾಡ್ತಿದ್ದಾರೆ ಗೈಸ್. ಜಗಲಿಂಗ್ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೊಸೈಟಿ ಇರ್ಬೋದು, ಜಗಲ್ ಮಾಡ್ತಿದ್ದಾರೆ. ಸೊ ನಿಮಗ್ ಕಮಿಟ್ಮೆಂಟ್ ಕೊಡಕ್ ಅವ್ರಿಗೆ ಭಯ ಇದೆ. ನಿಮ್ಮ ಹತ್ರ ಬರೋದ್ ರಿಸ್ಕ್ ಅಂತ ಅವ್ರು ಅನ್ಕೋತಿದ್ದಾರೆ. ಇಷ್ಟೆಲ್ಲಾ ಕಂಟ್ರೋಲಿಂಗ್ ಹಿಂಗೆಲ್ಲ ತೋರ್ಸ್ಕೊತಿದಾರಲ್ವಾ, ನಂಗೆ ಡೀಪ್ ಫೀಲಿಂಗ್ಸ್ ಇದೆ, ನನ್ ತುಂಬಾ ಪೊಸೆಸಿವ್, ತುಂಬಾ ಜಲಸ್, ಆರ್ಗ್ಯುಮೆಂಟ್ಸ್ ಇವೆಲ್ಲ ಇದ್ರೂನು ಕಮಿಟ್ ಆಗಕ್ ಅವ್ರಿಗೆ ಖಂಡಿತ ಭಯ ಇದೆ. ಕಮಿಟ್ಮೆಂಟ್ ಕೊಡೋದ್ ಡೌಟು ಗೈಸ್. ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ ನಿಮ್ ಮೇಲೆ, ಆದ್ರೆ ಕಮಿಟ್ಮೆಂಟ್ ಹೇಗ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಜಗಲ್ ಮಾಡ್ತಾ ಇದಾರೆ, ಏನ್ ಮಾಡ್ಲಿ, ವಾಟ್ಸ್ ನೆಕ್ಸ್ಟ್ ಅಂತ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ನೋಡಿ. ಅವ್ರಿಗೆ ನಿಮ್ ಪ್ರೀತಿ ಕಾಣಿಸ್ತಾ ಇಲ್ಲ. ಓಕೆನಾ? ನೀವ್ ಎಷ್ಟೇ ಡೆಡಿಕೇಟೆಡ್ ಆಗಿದ್ರು ಅವ್ರಿಗೆ ಗೊತ್ತು ನೀವು ಅವ್ರ ಲೈಫಿಗೆ ಬಂದ್ರೆ ಚೆನ್ನಾಗಿರ್ತೀರಾ ಅಂತ. ಆದ್ರೆ ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಸ್ಟಕ್ ಫೀಲ್ ಆಗ್ತಿದೆ. ಜಗಲ್ ಮಾಡ್ತಿರೋದ್ರಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ. ಏನೋ ಆಕ್ಷನ್ಸ್ ತಗೋತಾ ಇಲ್ಲ, ಬರೀ ಯೋಚನೆ, ಓವರ್ ಥಿಂಕಿಂಗ್ ಅಷ್ಟೇ. ಕಮಿಟ್ಮೆಂಟ್ ಆಗಂತೂ ಎದುರ್ಕೋತಾ ಇದ್ದಾರೆ, ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅನ್ನೋ ತರ. ಓಕೆ, ಯೂನಿವರ್ಸ್ ಫೈಲ್ ಟು ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಓಕೆ, ಅದರ್ ವುಮೆನ್ ಅಂತ ಬಂದಿದೆ ಗೈಸ್. ಅವ್ರ ಲೈಫಲ್ಲಿ ಅವ್ರ ತಾಯಿಗೆ ನಿಮ್ ರಿಲೇಶನ್ಶಿಪ್ ಇಷ್ಟ ಇಲ್ಲದೆ ಇರ್ಬೋದು, ಅವ್ರ ಸಿಸ್ಟರ್ ಇರ್ಬೋದು, ಅಥವಾ ಬೇರೆ ಹುಡ್ಗಿನೇ ಇರ್ಬೋದು, ಇಲ್ಲ ಅವ್ರ ರಿಲೇಟಿವ್ ಅಲ್ಲಿ ಯಾರೋ ಹುಡ್ಗಿನ ಅವ್ರ ಮನೆಯವ್ರ ಕಡೆಯಿಂದ ಫಿಕ್ಸ್ ಮಾಡಿರ್ಬೋದು. ಹುಡ್ಗಿ ಅಥವಾ ಹುಡ್ಗ, ಸಾರಿ, ನೀವು ನಿಮ್ ಲೈಫಿಗೆ ತಕ್ಕಂಗೆ ನೋಡ್ಕೊಳ್ಳಿ, ಆ ತರ ಇರ್ಬೋದು. ಸೊ ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ, ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ತುಂಬಾ. ಓಕೆನಾ?
ಸ್ವಲ್ಪ ಫ್ಲರ್ಟೇಷಿಯಸ್ ಎನರ್ಜಿಲಿ ಇದ್ದಾರೆ ಗೈಸ್ ನಿಮ್ ಪರ್ಸನ್. ತುಂಬಾ ಫ್ಲರ್ಟಿಂಗ್ ಎನರ್ಜಿಲಿ ಇದ್ದಾರೆ. ಓಕೆನಾ? ಅವರು ನೀವ್ ಪರಿಚಯ ಆದ್ಮೇಲೂ ಬೇರೆಯವ್ರ ಜೊತೆನೂ ಡೇಟ್ ಹೋಗಿರ್ಬಹುದು ನಿಮ್ಗೆ ಹೇಳ್ದೇನೆ. ಓಕೆ, ಟ್ರೈ ಮಾಡಿರ್ಬೋದು, ಇವ್ರಿಗಿಂತ ಅವ್ರು ಬೆಸ್ಟ್ ಅಂತ ನೋಡಿರ್ಬೋದು, ಟ್ರೈಯು ಮಾಡಿರ್ಬೋದು. ಆದ್ರೆ ಡೀಪ್ ಫೀಲಿಂಗ್ಸ್ ನಿಮ್ ಮೇಲೆ ಇರೋದು. ಆದ್ರೆ ಅವರು ಆತರ ಟ್ರಯಲ್ ಅಂಡ್ ಎರರ್ ಮಾಡಿದ್ದಾರೆ ನಿಮ್ ಜೊತೆ ಕನೆಕ್ಷನ್ ಇದ್ದಾಗ್ಲೇನೆ. ಓಕೆನಾ? ಸುಮಾರು ಜನಕ್ಕೆ ಗೈಸ್, ಎಲ್ಲಾರ್ಗೂ ಅಲ್ಲ. ಮತ್ತೆ ಗರ್ಲ್ ವಿತ್ ಸ್ನೇಕ್ ಬಂದಿದೆ. ಅವ್ರ ಲೈಫಲ್ಲಿ ಬೇರೆ ಯಾರೋ ಒಬ್ರು ಲೇಡಿ ಇದಾರೆ. ಆ ಲೇಡಿ ಇಂದ ನಿಮ್ ಹತ್ರ ಅವ್ರು ಬರಕ್ ಆಗ್ತಿಲ್ಲ. ಅವ್ರಿಗೆ ನಿಮ್ ಕಮಿಟ್ಮೆಂಟ್ ಕೊಡಕ್ ಆಗ್ತಿಲ್ಲ ಗೈಸ್. ಅದಕ್ಕೆ ಅವ್ರು ಬೌಂಡ್ರೀಸ್ ಹಾಕೋತಿದ್ದಾರೆ. ಕಮಿಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ ಕಂಡ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ, ಎಲ್ಲ ಇದೆ. ಬಟ್ ಯಾರೋ ಮಧ್ಯದಲ್ಲಿ ಇದ್ದಾರೆ. ಅವ್ರು ನಿಮ್ ನಿಮ್ ಜೊತೆ ರಿಲೇಶನ್ಶಿಪ್ ಇರೋವಾಗ್ಲೇ ಬೇರೆಯವ್ರ ಜೊತೆ ಡೇಟ್ ಮಾಡಿದ್ದಾರೆ ಅನ್ನಲ್ಲ, ಬೇರೆಯವ್ರೊಬ್ರು ಸುಮಾರು ಜನಕ್ಕೆ ಇರಬಹುದು. ಓಕೆನಾ? ಎಲ್ಲಾರ್ಗೂ ಅಲ್ಲ, ಸುಮಾರು ಜನಕ್ಕೆ ಇರ್ಬೋದು. ಗರ್ಲ್ ವಿತ್ ಸ್ನೇಕ್ ಅಂತ 2 ಕಾರ್ಡ್ ಬಂದಿರೋದಕ್ಕೆ ಹೇಳ್ತಾ ಇರೋದು. ಸೊ ನಿಮ್ಮಿಬ್ರು ಮಧ್ಯೆ ಯಾರೋ ಒಬ್ರು ಇದ್ದಾರೆ. ಅವ್ರ ತಾಯಿನೇ ಇರ್ಬೋದು. ಓಕೆನಾ? ಅವ್ರ ತಾಯಿನೇ ಬೇಡ ಅಂತ ಹೇಳ್ತಿರ್ಬೋದು, ಅಥವಾ ಬೇರೆ ಫ್ರೆಂಡ್ ಇರ್ಬೋದು. ಓಕೆ, ಸ್ವಲ್ಪ ನಿಮ್ ಪರ್ಸನ್ ಫ್ಲರ್ಟೇಷಿಯಸ್ ಎನರ್ಜಿ, ಸೆಲ್ಫಿಶ್ ಎನರ್ಜಿ ಇದ್ದಾರೆ ನೋಡಿ. ಸೆಲ್ಫ್ ಇಂಟೆಲಿಜೆನ್ಸ್, ತುಂಬಾ ಶಾಡೋ ವರ್ಕ್ ಮಾಡ್ತಾರೆ ಗೈಸ್ ಅವರು. ಅಂದ್ರೆ ನಿಮ್ಮ ಬೆನ್ ಹಿಂದೆ ತುಂಬಾ ಶಾಡೋ ವರ್ಕ್ ಮಾಡ್ತಾರೆ. ಡೇಟ್ ಹೋಗಿರ್ಬೋದು ಬೇರೆಯವ್ರ ಜೊತೆ, ಅಥವಾ ಮುಂಚೆ ಅವ್ರಿಗೆ ರಿಲೇಶನ್ಶಿಪ್ಸ್ ಇತ್ತೇನೋ ಅವ್ರು ನಿಮ್ಗೆ ಹೇಳ್ದೆ ಇರ್ಬೋದು. ತುಂಬಾ ಶಾಡೋ ವರ್ಕ್ ನಡೆದಿದೆ ನಿಮ್ಮ ಬೆನ್ನ ಹಿಂದೆ. ಓಕೆನಾ? ಪಾರ್ಟಿಂಗ್, ಅವರು ತುಂಬಾ ಟೈಮ್ ಪಾಸ್ ಮಾಡ್ತಾರೆ ಫ್ರೆಂಡ್ಸ್ ಜೊತೆ, ಖುಷಿಯಾಗಿರ್ಬೇಕು ಅಂತ ಅನ್ಕೋತಾರೆ. ಬಟ್ ಹ್ಯಾಪಿಲಿ ಸಿಂಗಲ್. ನೋಡಿ, ನಾನು ಏನ್ ಹೇಳ್ದೆ, ಅವ್ರ ಕಮಿಟ್ಮೆಂಟ್ ಕೊಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ನೋಡಿ, ಅವ್ರಿಗೆ ಸಿಂಗಲ್ ಆಗಿರಕ್ಕೆ ಇಷ್ಟ. ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಗೀಟಿ ಮಾಡ್ಕೊಂಡು ಆದಷ್ಟು ಸಿಂಗಲ್ ಆಗಿರ್ಬೇಕು ಅಂತ ಇಷ್ಟ. ಸೊ ಅವ್ರಿಗೆ ಕಮಿಟ್ಮೆಂಟ್, ನೀವು ಮೋಸ್ಟ್ಲಿ ಕಮಿಟ್ಮೆಂಟ್ ಅಂತ ಮಾತಾಡ್ದಾಗ್ಲೇ ಆರ್ಗ್ಯುಮೆಂಟ್ ಶುರು ಆಗ್ಬೋದು ಗೈಸ್ ನಿಮ್ಮಿಬ್ರ ಮಧ್ಯ. ಅವ್ರಿಗೆ ಈ ತರ ಲೈಫ್ ಎಂಜಾಯ್ ಮಾಡ್ಕೊಂಡು ಇರ್ಬೇಕಷ್ಟೇ. ಈಗ್ಲೇ ಅವ್ರಿಗೆ ಕಮಿಟ್ಮೆಂಟ್ ಬೇಡ ಸದ್ಯಕ್ಕೆ. ನಾನು ಏನ್ ಹೇಳ್ತಿದ್ದೀನಿ ಇವೆಲ್ಲ ಕರೆಂಟ್ ಎನರ್ಜೀಸ್. ನೀವ್ ಯಾವಾಗ ನಿಮ್ ವಿಡಿಯೋ ನನ್ ವಿಡಿಯೋ ನೋಡ್ತೀರಾ ಆಗ. ಓಕೆ, ಆ ಟೈಮಲ್ಲಿ ಸದ್ಯಕ್ಕೆ ಕಮಿಟ್ಮೆಂಟ್ ಬೇಡ ಅಂತ ಅನ್ಕೋತಿದ್ದಾರೆ ನಿಮ್ ಪರ್ಸನ್. ನೋಡಿ, ಎಲ್ಲಾ ಕಾರ್ಡು ಹೆಂಗ್ ಬಂತು ಅಂತ ನೀವೇ ನೋಡಿ. ಕಾರ್ಡಲ್ಲಿ ಏನಿದೆ ಅದನ್ನೇ ಹೇಳಿದ್ದೀನಿ. ಓಕೆ, ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಗೈಸ್. ಓಕೆ, ಬೇಜಾರ್ ಮಾಡ್ಕೋಬೇಡಿ. ಎಲ್ಲಾರ್ಗು ರೆಸೊನೇಟ್ ಆಗಲ್ಲ. ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೆ ಅವ್ರು ತಗೊಳ್ಳಿ. ಓಕೆ, ಕಾರ್ಡಲ್ಲಿ ಏನ್ ಬರುತ್ತೆ ಅದನ್ನೇ ಹೇಳ್ಬೇಕಲ್ವಾ. ಯೂನಿವರ್ಸ್, ಫೈಲ್ 2ಗೆ ಅವ್ರ ಪರ್ಸನ್ ಇನ್ನೇನೇನ್ ಅನ್ಕೋತಾರೆ. ಸ್ವಲ್ಪ ನೆಗೆಟಿವ್ ಎನರ್ಜಿನೇ ಕಾಣುತ್ತೆ ಗೈಸ್ ನನ್ಗೆ ನಿಮ್ ಪರ್ಸನ್ ಕಡೆಯಿಂದ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಸುಮಾರು ಜನಕ್ಕೆ ತುಂಬಾ ನೆಗೆಟಿವ್ ಎನರ್ಜಿ. ಅವ್ರ ಆಕ್ಷನ್ ತಗೊಳಲ್ಲ, ಕಮಿಟ್ಮೆಂಟ್ ಸದ್ಯಕ್ಕಂತೂ ಕೊಡಲ್ಲ ಗೈಸ್. ಖಂಡಿತ ಅವ್ರು ತುಂಬಾ ಸೆಲ್ಫಿಶ್ ಇದ್ದಾರೆ, ಆಕ್ಷನ್ ತಗೊಳಲ್ಲ ನಿಮ್ ಕಡೆ. ನೋಡಿ, ಬಿಟ್ಟು ಹೋಗ್ತಾರೆ ಅವರು. ಸುಮಾರು ಜನ ಬಿಟ್ಟು ಹೋಗೋದ್ರಲ್ಲಿ ಇದಾರೆ. ಯೋಚನೆ ಮಾಡ್ತಾರೆ ಬಿಟ್ಟು ಹೋಗ್ಬೇಕು ಅಂತ, ಬಿಟ್ಟು ಹೋಗ್ತಾರೆ ಗೈಸ್. ಬಿಟ್ಟು ಹೋಗ್ತಾರೆ ಸುಮಾರು ಜನ. ನೋಡಿ, ಅವ್ರಿಗೆ ಬೇರೆ ಫ್ಯಾಮಿಲಿ ಇರ್ಬೋದು. ಸುಮಾರು ಜನಕ್ಕೆ ಬೇರೆ ಫ್ಯಾಮಿಲಿ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರದ್ದೊಂದು ಫ್ಯಾಮಿಲಿ ಇರ್ಬೋದು. ಸೊ ನಿಮಗ್ ಕಮಿಟ್ಮೆಂಟ್ ಕೊಡಕ್ ಹಿಂಜರಿತಾ ಇದಾರೆ ಅವ್ರು. ಓಕೆನಾ? ನಿಮಗ್ ಕಮಿಟ್ಮೆಂಟ್ ಕೊಡಕ್ಕೆ ಹಿಂಜರಿತಾರದ್ ಯಾಕೆ ಅಂದ್ರೆ ಅವ್ರಿಗೆ ಸುಮಾರು ಜನಕ್ಕೆ ಫ್ಯಾಮಿಲಿ ಇರ್ಬೋದು ಗೈಸ್. ಓಕೆನಾ? ನೋಡಿ, ಇನ್ನೊಬ್ರು ಮತ್ತೆ ಲೇಡಿ ಬಂದ್ರು. ಅವ್ರ ಲೈಫಲ್ಲಿ ಯಾರೋ ಒಬ್ರು ಲೇಡಿ ಇದ್ದಾರೆ, ಬಾಸಿ, ವೆರಿ ಬಾಸಿ. ಸೊ ನಿಮಗ್ ಕಮಿಟ್ಮೆಂಟ್ ಕೊಡಕ್ ಯೋಚನೆ ಮಾಡ್ತಿದ್ದಾರೆ ಅಷ್ಟು ಫೀಲಿಂಗ್ಸ್ ಇದ್ರು. ಸೊ ಬಿಟ್ಟು ಹೋಗ್ಲಾ ಅಂತ ಯೋಚನೆಲೂ ಇದ್ದಾರೆ. ನೋಡಿ, ಎಷ್ಟೋ ಸರಿ ನಿಮ್ನ ಬಿಟ್ಟು ಹೋಗಿದ್ದಾರೆ. ನೋಡಿ, ಬಿಟ್ಟು ಹೋಗಿದ್ದಾರೆ ಮತ್ತೆ ವಾಪಸ್ ಬಂದಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಮತ್ತೆ ವಾಪಸ್ ಬಂದಿದ್ದಾರೆ. ಹಂಗಾಗಿದೆ. ಜಗಲ್ ಮಾಡ್ತಿದ್ದಾರೆ 2 ಸಿಚುವೇಶನ್ ಅಲ್ಲಿ ನಿಮ್ ವ್ಯಕ್ತಿ. ಬಟ್ ಈ ಪರ್ಸನ್ನ ಬಿಟ್ಟು ಬರಕ್ ಅವ್ರಿಗೆ ಆಗ್ತಿಲ್ಲ. ಶಿ ಇಸ್ ವೆರಿ ಬಾಸಿ. ಅವ್ರ ತಾಯಿನೇ ಇರ್ಬೋದು, ಬೇರೆ ಪಾರ್ಟ್ನರೇ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು.
ನಿಮಗ್ ಗೊತ್ತಿರಲ್ಲ, ಅಥವಾ ಇನ್ಯಾರನ್ನಾದ್ರೂ ಅವ್ರ ಒಟ್ನಲ್ಲಿ ಕಮಿಟ್ಮೆಂಟ್ ಅಂತೂ ಕೊಡಕ್ಕೆ ರೆಡಿ ಇಲ್ಲ. ಕಮಿಟ್ಮೆಂಟ್ ಅಂದ್ರೆ ಓಡ್ತಾ ಇದಾರೆ. ಯೂನಿವರ್ಸ್, ಫೈಲ್ ಟು ಅವ್ರ ಪರ್ಸನ್ ಫೀಲಿಂಗ್ಸ್ ಹೇಳಿ. ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಅವ್ರಿಗೆ ಸ್ವಲ್ಪ ಮನಿ ಮೈಂಡೆಡ್ ಇದ್ದಾರೆ. ನಿಮ್ಮಿಂದ ಅವ್ರಿಗೆ ಮನಿ ಎಕ್ಸ್ಪೆಕ್ಟೇಷನ್ ಇರ್ಬೋದು, ನೀವು ವೆಲ್ ಸೆಟಲ್ಡ್ ಇರ್ಬೋದು, ಸಕ್ಸಸ್ ಇರ್ಬೋದು, ಆ ತರ ಅನ್ಕೋತಾ ಇದಾರೆ ಅವ್ರು. ನೀವ್ ಅವ್ರ ಜೊತೆಗಿದ್ರೆ ಅವ್ರಿಗೆ ಮನಿ ಬರುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಓಕೆ, ದಿ ವರ್ಲ್ಡ್ ಕಾರ್ಡ್. ಓಕೆ, ನಿಮ್ ಜೊತೆ ಟ್ರಾವೆಲ್ ಮಾಡಕ್ ಅವ್ರಿಗೆ ತುಂಬಾ ಇಷ್ಟ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಇಷ್ಟ. ಓಕೆನಾ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅವ್ರಿಗೆ. ಫಿಸಿಕಲಿ ನೀವು ತುಂಬಾ ಚೆನ್ನಾಗಿದ್ದೀರಾ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ಗೈಸ್ ನಿಮ್ ಮೇಲೆ. ಫಿಸಿಕಲ್ ಅಟ್ರಾಕ್ಷನ್ ನೋಡಿ, ಡೆವಿಲ್ ಕಾರ್ಡ್ ಬಂತು, ಮತ್ತೆ ಇದ್ ಬಂತು. ಫಿಸಿಕಲಿ ನಿಮ್ ಜೊತೆ ನಿಮ್ ಮೇಲೆ ತುಂಬಾ ಅಟ್ರಾಕ್ಷನ್ ಇದೆ ಅವ್ರಿಗೆ. ಅದು ಪಾಸಿಟಿವ್ ಅಂತ ನಾನು ಹೇಳಲ್ಲ, ತುಂಬಾ ಪ್ಯಾಷನೇಟ್ ಆಗಿ, ತುಂಬಾ ಭಯಾನಕವಾಗಿ ಅಟ್ರಾಕ್ಷನ್ ಇದೆ ಗೈಸ್. ಫಿಸಿಕಲಿ ಅವ್ರು ನಿಮ್ ಕಡೆ ತುಂಬಾ ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದಾರೆ. ಇಲ್ದರೆ ಅವ್ರು ಹೋಗಿ ಬಂದು ಮಾಡ್ತಿರ್ಲಿಲ್ಲ. ಎಷ್ಟು ಸಾರಿ ಅನ್ಕೊಂಡಿದ್ದಾರೆ, ಕಮಿಟ್ಮೆಂಟ್ ಅವ್ರು ಕೊಡಲ್ಲ ಗೈಸ್, ಆದ್ರೆ ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಸೊ ನನ್ ಸಜೆಷನ್ ಏನು ಅಂದ್ರೆ, ಅವ್ರ ಕಮಿಟ್ಮೆಂಟ್ ಕೊಡಕ್ಕಿಂತ ಮುಂಚೆ ನೀವ್ ಅವ್ರದ್ದು ಯಾವ ಪ್ರಪೋಸಲ್ನು ಅಕ್ಸೆಪ್ಟ್ ಮಾಡ್ಬೇಡಿ. ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ತುಂಬಾ ಫಿಸಿಕಲಿ. ನೀವು ಬೆಡ್ ಮೇಲೆ ಮಲ್ಗಿರೋ ತರ ಕಾಣಿಸ್ತಿಲ್ವಾ? ಫಿಸಿಕಲಿ ವೆರಿ ಅಟ್ರಾಕ್ಟಿವ್, ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರು ಏನೇ ಪ್ರಪೋಸಲ್ ಕೊಟ್ಟರು ಯೋಚನೆ ಮಾಡಿ ಡಿಸಿಷನ್ಗೆ ಬನ್ನಿ. ನೀವು ಯೋಚನೆ ಮಾಡಿ. ಓಕೆ ಓಕೆ, ಸ್ವಲ್ಪ ತುಂಬಾ ತುಂಬಾ ಸುಂದರವಾಗಿದ್ದೀರಾ ನೀವು ಅವ್ರ ದೃಷ್ಟಿಲಿ. ಓಕೆನಾ, ಪ್ರೆಗ್ನೆನ್ಸಿ ಕಾಣಿಸ್ತಿದೆ ನಂಗೆ. ಅವ್ರ ಮ್ಯಾರಿಡ್ ಆಗಿ ಅವ್ರ ವೈಫ್ ಏನಾದ್ರು ಪ್ರೆಗ್ನೆಂಟ್ ಆಗಿರ್ಬೋದೇನೋ, ಗೊತ್ತಿಲ್ಲ. ಅಥವಾ ಅವ್ರ ಒಟ್ನಲ್ಲಿ ಪ್ರೆಗ್ನೆನ್ಸಿ ಕಾರ್ಡ್ ಕಾಣಿಸ್ತಿದೆ. ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಗೈಸ್, ಸೊ ಹುಷಾರು. ಯಾಕಂದ್ರೆ ಅವ್ರ ಕಮಿಟ್ಮೆಂಟ್ ಅಂತೂ ಕೊಡಲ್ಲ, ಜಗಲಿಂಗು ನೋಡಿ. ಮತ್ತೆ 7 ಆಫ್ ಪೆಂಟಕಲ್ಸು. ಅವ್ರಿಗೆ ಬರೀ ದುಡ್ಡು 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 ಅಷ್ಟೇ ತಲೆಲಿರೋದು ಗೈಸ್. ಎಂಜಾಯ್ ಮಾಡ್ಬೇಕು ಲೈಫ್ನ ಅಷ್ಟೇ. ಡೆವಿಲಿಶ್ ಎನರ್ಜಿ ಜಾಸ್ತಿ ಇದೆ. ಜಸ್ಟಿಸ್ ಕೊಡ್ಬೇಕು ನಿಮ್ಗೆ ಅಂತ ಅನ್ಕೊಂಡಿದ್ದಾರೆ ಗೈಸ್. ನೋಡಿ, ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ಕೊಡಕ್ ಆಗ್ತಾ ಇಲ್ಲ. ಬಿಕಾಸ್ ಅವ್ರ ಈಗಿನ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ಗೈಸ್, ಖಂಡಿತ ಚೆನ್ನಾಗಿಲ್ಲ. ಸ್ಟಕ್ ಆಗಿದ್ದಾರೆ ಅವರು. ಜಸ್ಟಿಸ್ ಕೊಡ್ಬೇಕು ಅಂತ ಅವ್ರಿಗೆ ಡೀಪ್ ಡೌನ್ ಅವ್ರ ಮನ್ಸಲ್ಲಿ ಅನ್ನಿಸ್ತಾ ಇದೆ ನಿಮ್ಗೆ ಜಸ್ಟಿಸ್ ಕೊಡ್ಬೇಕು ಅಂತ, ಆದ್ರೆ ಕೊಡಕ್ ಆಗ್ತಿಲ್ಲ ಅವ್ರಿಗೆ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್, ಫೈಲ್ 2. ಏನೋ ಒಂದ್ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ಸ್ತಿದೆ ಗೈಸ್ ನಂಗೆ. ಫೈಲ್ 2%. ಸ್ವಲ್ಪ ಎಲ್ಲರಿಗೂ ರೆಸನೇಟ್ ಆಗಲ್ಲ, ಆದಷ್ಟು ಹುಷಾರಾಗಿರಿ ಅಂತ ಹೇಳ್ಬೋದು ಅಷ್ಟೇ ನಾನು ಈ ವ್ಯಕ್ತಿಯಿಂದ. ನೋಡಿ, ಇವ್ರಿಗೆ ತುಂಬಾ ಚಾಯ್ಸಸ್ ಇದೆ. ನಾನು ಏನ್ ಹೇಳ್ದೆ, ತುಂಬಾ ಚಾಯ್ಸಸ್ ಇದೆ, ಆದ್ರೆ ಅವ್ರಿಗೆ ನೀವೇ ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಅವ್ರಿಗೆ ನಿಮ್ ಜೊತೆ ಕಳ್ದಿರೋವಂತ ಸಮಯಗಳು ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಈ ಸಮಯದಲ್ಲಿ. ನೀವ್ ಅವ್ರಿಗೆ ಟೆಡ್ಡಿ ಬಿಯರ್ ತರ ಅಂತ. ಓಕೆನಾ, ನಾನು ಏನ್ ಹೇಳ್ದೆ, ಸುಮಾರು ಜನ ಹತ್ತಿದ್ದಾರೆ ಅಂತ. ಅವರು ಹತ್ತು ಇದಾರೆ ಗೈಸ್. ಎಸ್ಟರ್ಡೇ ಹತ್ತಿದ್ದಾರೆ ಅಂತ ಬರ್ತಿದೆ. ನಿಮ್ಮನ್ನ ನೆನ್ಸ್ಕೊಂಡು ಹತ್ತಿರ್ಬೋದು. ಹಿಂಗೆಲ್ಲ ನಡ್ಕೊಂಡೆ ಅಂತ ಅವ್ರಿಗೆ ಇತ್ತೀಚೆಗೆ ಅನ್ಸ್ತಿರ್ಬೋದು. ಫಿಸಿಕಲ್ ಇಂಟಿಮೆಸಿ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇದ್ರು ಎಮೋಷ್ನಲಿನೂ ಅಟ್ಯಾಚ್ ಆಗಿದ್ದಾರೆ, ಬಟ್ ಸ್ವಲ್ಪ ಫ್ಲರ್ಟೇಷಿಯಸ್ ಎನರ್ಜಿಲಿ ಇದ್ದಾರೆ. ನಿಮ್ಮ ಮೇಲೆ ಏನೇ ಫೀಲಿಂಗ್ಸ್ ಇದ್ರು ಚಾಯ್ಸಸ್ ತಗೋತಾರೆ ಗೈಸ್, ಆ ತರ ಇದೆ.
ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಅಂದ್ರೆ, ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಎಟರ್ನಲ್ ವರ್ಲ್ಡ್. ನೀವು ನಿಮ್ ಜೀವನದಲ್ಲಿ ಖುಷಿಯಾಗಿರಿ ಗೈಸ್. ನಾನು ಆಲ್ರೆಡಿ ಏನ್ ಹೇಳ್ದೆ ಈ ಪರ್ಸನ್ ಬಗ್ಗೆ, ತುಂಬಾ ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ಇದೆ ನಿಮ್ ಬಗ್ಗೆ. ಮಿಕ್ಸ್ಡ್, ಪಾಸೆಸಿವ್, ಜೆಲಸ್, ಫಿಸಿಕಲ್ ಅಟ್ರಾಕ್ಷನ್, ಆರ್ಗ್ಯುಮೆಂಟು, ಫ್ಲರ್ಟೇಷಿಯಸ್, ಅಳೋದು, ನಿಮ್ ನೆನ್ಸ್ಕೊಂಡು ನಿಮ್ನ ಮಿಸ್ ಮಾಡ್ಕೊಳ್ಳೋದು, ನೀವ್ ನಿಮ್ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳೋದು, ಬಟ್ ಏನೂ ಶೋ ಮಾಡಲ್ಲ. ಶೋ ಮಾಡೋದು ತುಂಬಾ ಕಂಟ್ರೋಲ್ ಮಾಡೋದು ಎದುರಿಗೆ ಸಿಕ್ತಾಗ, ಮತ್ತೆ ನಾನು ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅಂತ ತೋರಿಸ್ಕೊಳ್ಳೋದು. ಬಟ್ ನೀವು ನಿಮ್ ಲೈಫಲ್ಲಿ ಖುಷಿಯಾಗಿರಿ. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಬೇರೆಯವರಿಂದ ನೀವು ಖುಷಿಯಾಗಿರ್ತೀನಿ ಅನ್ಕೊಳ್ಳೋದು ಸುಳ್ಳು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಖುಷಿಯಾಗಿರಿ. ನೀವು ಖುಷಿಯಾಗಿದ್ರೆ ನೀವು ಪಾಸಿಟಿವ್ನೇ ಅಟ್ರಾಕ್ಟ್ ಮಾಡ್ತೀರಾ. ನಿಮ್ ಜೀವನದಲ್ಲಿ ಪಾಸಿಟಿವೇ ನಡೆಯುತ್ತೆ. ನೀವು ಖುಷಿಯಾಗಿಲ್ದೆ ಈ ತರ ನೆಗೆಟಿವ್ ಇದನ್ನ ಅಟ್ರಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ ಹ್ಯಾಪಿನೆಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಆದಷ್ಟು ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ನು ಮನ್ಸಲ್ಲಿ ಏನಿದೆ ಅಂತ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡ್ತೀನಿ. ಪ್ರೇಮ ಬರಹ ಕೋಟಿ ತರಹ ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು. ಈ ಸಾಂಗ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಸುಮಾರು ಮೆಸೇಜಸ್ ಸಿಗುತ್ತೆ. ಬಟ್ ಅವ್ರಿಗೆ ಚಾಯ್ಸಸ್ ಇದೆ. ಓಕೆನಾ, ತುಂಬಾ ಚಾಯ್ಸಸ್ ಇದೆ. ನೀವ್ ಕಂಡ್ರೆ ತುಂಬಾ ಇಷ್ಟ ಇಲ್ಲ ಅಂತಲ್ಲ, ಪ್ಯಾಷನೇಟ್ ಎನರ್ಜಿ ಇದೆ, ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಖುಷಿಯಾಗಿರಿ. ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ ಬಿಟ್ಬಿಟ್ಟು. ಓಕೆನಾ, ನಿಮ್ಮ ಲೈಫಲ್ಲಿ ಯಾವ ವ್ಯಕ್ತಿ ಬಂದ್ರೆ ಸರಿಗಿರುತ್ತೆ ಅಂತ ಯೂನಿವರ್ಸ್ ಗೊತ್ತು. ಅವ್ರು ಕಳಿಸ್ಕೊಡ್ತಾರೆ. ಅದ್ ಇವರೇ ಆಗಿದ್ರೆ ಇವರೇ ಬರ್ತಾರೆ, ಇಲ್ಲ ಬೇರೆಯವ್ರಾಗಿದ್ರೆ ನಿಮ್ಗೆ ಯಾರು ಡಿಸರ್ವಿಂಗ್ ಇರ್ತಾರೆ ಅವರೇ ಸಿಕ್ಲಿ ಅಂತ ನಾನು ಯೂನಿವರ್ಸ್ನ ಕೇಳ್ಕೊತೀನಿ. ಓಕೆನಾ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೃಷ್ಣಂ ವಂದೇ ಜಗದ್ಗುರು.